श्री चैतन्य मनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्ण करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्री वासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे हरे कृष्ण कृष्ण हरे 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 राम 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 हरे हरे। ನಾಗವೇಣಿ ಮಾತಾಜಿ ನಿಮ್ಗೆ ತುಂಬಾ ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ ಇವತ್ತು? ಇವತ್ತು ಅದೇ ಈ ಕಾರ್ ಒಂದು ನಿಮಿಷ 268 ಪೇಜ್ ಇದೆ 267 ಅದರಲ್ಲಿ ಕಾರ್ಯಕ್ರಮದ ಬಳಿಕ ಅಲ್ಲಿಂದ ಸ್ಟಾರ್ಟ್. ಹೌದಾ ಮಾತಾಜಿ. ಇವತ್ತು ಯಾರು ಲಕ್ಷ್ಮೀ ಪಿ ಎಂ ನಿನ್ನೆ ಓದಿದ್ದೀರಾ? ಓದದವರಿಗೆ ಚಾನ್ಸ್ ಕೊಡುವ. ಯಾರು ಸಿಕ್ಕಿದ್ರೆ ಓದ್ತೀನಿ. ಕಾರ್ಯಕ್ರಮದ ಬಳಿಕ ಸ್ಕ್ರೀನ್ ಹೋಯ್ತಲ್ಲ ಅದಕ್ಕೆ ನೋಡೋಣ. ಕಾರ್ಯಕ್ರಮದ ಬಳಿಕ ಸ್ವಾಮೀಜಿ ಯಾರು ಓದಿದ್ರು? ರೇಖಾ ನಿನ್ನೆ ಓದಿದ್ದೀರಲ್ಲ? ಹೌದು ಮಾತಾಜಿ. ಎಲ್ಲರೂ ಓದಿದವ್ರೆ. ಗಾಯತ್ರಿ ಯಾರು ಓದಿದ್ದೀರಾ? ಮೊನ್ನೆ ಆಯ್ತು ಮಾತಾಜಿ. ಮೊನ್ನೆ ಆಯ್ತು. ಕೋಡಿಕಲ್ಲ ಆಯ್ತು. ಮಂಜುಳಾ ಆಯ್ತು. ಪ್ರಭಾವತಿ ಮಾತಾಜಿ ಆಯ್ತು. ಓದಿ ಒಂದು ಲಕ್ಷ್ಮೀ ಪಿ ಎಂ ಮಾತಾಜಿ ನಿನ್ನೆ ಒಂದು ಪ್ಯಾರ ಓದಿದ್ರಿ, ಮೊನ್ನೆ ಓದಿದಿರಿ. ಓಕೆ. ಇವತ್ತು ಮಂಜುಳಾ ಮಾತಾಜಿ ಓದಿ. ಈಗ ಯಾರು ಓದ್ಬೇಕು ಮಾತಾಜಿ? ಮಂಜುಳಾ ಮಾತಾಜಿ ಓದ್ಲಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕಾರ್ಯಕ್ರಮದ ಅಲ್ಲಿಂದನ ಹೌದು ಮಾತಾಜಿ. ಕಾರ್ಯಕ್ರಮದ ಬಳಿಕ ಸ್ವಾಮೀಜಿ ಬಾಗಿಲ ಬಳಿ ಕುರ್ಚಿಯಲ್ಲಿ ಕುಳಿತರು. ಶ್ರೋತೃವರ್ಗದ ಕೆಲ ಸದಸ್ಯರು ಹೊರಟು ಹೋಗುತ್ತಿದ್ದರು. ಗೌರವಾನ್ವಿತರಾಗಿ ಕಾಣುತ್ತಿದ್ದ ಜೋಡಿಯೊಂದು ತಮ್ಮನ್ನು ಪರಿಚಯಿಸಿಕೊಂಡಿತು. ಸ್ವಾಮೀಜಿ ನೇರವಾಗಿ ಕುಳಿತು ಕೈ ಜೋಡಿಸಿಕೊಂಡು ಮುಗುಳ್ನಕ್ಕರು. ಬ್ರಹ್ಮಾನಂದನ ತಾಯಿ ಸಭೆಗೆ ಬಂದಿದ್ದಳು. ಸ್ವಾಮೀಜಿ ಅವಳ ಬಗ್ಗೆ ತುಂಬಾ ಹಾರ್ದಿಕವಾಗಿದ್ದರು. ನನ್ನನ್ನು ಕ್ಷಮಿಸಿ ಸ್ವಾಮೀಜಿ, ನಾವು ನಿಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದೆವು, ಆದರೆ ಯಾರೊಬ್ಬರೂ ಬರಲಿಲ್ಲ ಎಂದು ರಾಯರಾಮನು ಕ್ಷಮೆ ಯಾಚಿಸಿದ. ಆದರೆ ಪ್ರಭುಪಾದರು ಹುಬ್ಬುಗಳನ್ನು ಏರಿಸಿ ಹೇಳಿದರು, ಯಾರೂ ಇಲ್ಲವೇ? ನೀನು ನಾರದರನ್ನು ನೋಡಲಿಲ್ಲವೇ? ಬ್ರಹ್ಮದೇವರನ್ನು ನೋಡಲಿಲ್ಲವೇ? ಹರೇ ಕೃಷ್ಣ ಸಂಕೀರ್ತನೆ ನಡೆಯುತ್ತಿದ್ದಾಗ ಅಲ್ಲಿ ದೇವತೆಗಳು ಕೂಡ ಪಾಲುಗೊಳ್ಳುತ್ತಾರೆ. ದೇವಾಲಯಕ್ಕೆ ಮರಳಿದಾಗ ಪ್ರಭುಪಾದರು ರಾಯರಾಮನನ್ನು ಜರಿದರು. ನಾವು ಪ್ರವೇಶ ಧನ ಇಡಬೇಕು ಎಂದು ನಿನಗೆ ಹೇಳಿದೆ. ಯಾವುದೇ ವಸ್ತು ಉಚಿತವಾಗಿ
ಪ್ರವೇಶಧನ ಎಲ್ಲಿ ಹೋಯ್ತು? ಜರಿದರು ನಾವು ಪ್ರವೇಶಧನ ಇಡಬೇಕು ಎಂದು ನಿನಗೆ ಹೇಳಿದೆ. ಯಾವುದೇ ವಸ್ತು ಉಚಿತವಾಗಿ ಸಿಗುತ್ತದೆಂದಾಗ ಇದು ಒಳ್ಳೆಯದಲ್ಲವೆಂದು ಜನ ಭಾವಿಸುತ್ತಾರೆ. ಆದರೆ 3-5 ಪ್ರವೇಶಧನ ಇಟ್ಟರೆ ಆಗ ಜನ ಆಹಾ, ಇವರು ತುಂಬಾ ಅಮೂಲ್ಯವಾದ ಸಂಗತಿಯನ್ನು ನಮಗೆ ನೀಡುತ್ತಿದ್ದಾರೆ ಎಂದು ಯೋಚಿಸುತ್ತಾರೆ. ಬಂಗಾಲದಲ್ಲಿ ಒಂದು ಕಥೆ ಇದೆ. ವ್ಯಕ್ತಿಯೊಬ್ಬ ಮನೆಗೆ ಹೋಗಿ ಮಾವಿನ ಹಣ್ಣುಗಳನ್ನು ಉಚಿತವಾಗಿ ನೀಡುತ್ತಿದ್ದ. ಆದರೆ ಯಾರೂ ಅವನ ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಏಕೆಂದರೆ ಪ್ರತಿಯೊಬ್ಬರು ಯಾಕೆ ಅವನು ಈ ಮಾವಿನ ಹಣ್ಣುಗಳನ್ನು ಕೊಟ್ಟು ಬಿಡುತ್ತಿದ್ದಾನೆ, ಅವುಗಳಲ್ಲಿ ಏನೋ ದೋಷವಿದ್ದಿರಬೇಕು ಎಂದು ಯೋಚಿಸಿದರು. ಹಾಗಾಗಿ ಆತ ಪ್ರತಿ ಹಣ್ಣಿಗೆ 3 ರೂಪಾಯಿಗಳ ಬೆಲೆ ವಿಧಿಸಿದ. ಆಗ ಜನ ಇವು ಒಳ್ಳೆಯ ಮಾವಿನ ಹಣ್ಣುಗಳೆಂದು ತೋರುತ್ತದೆ, ಬೆಲೆ ಕೇವಲ 3 ರೂಪಾಯಿಗಳು, ಒಳ್ಳೆಯದು ಎಂದು ಭಾವಿಸಿದರು. ಏನಾದರೂ ಉಚಿತವಾಗಿ ಸಿಗುತ್ತದೆಂದು ಕಂಡಾಗ ಜನರು ಅದು ಒಳ್ಳೆಯದಲ್ಲವೆಂದು ಭಾವಿಸುತ್ತಾರೆ. ಸ್ವಲ್ಪ ಹಣದ ಬೆಲೆ ಇಡು, ಆಗ ಅದು ತುಂಬಾ ಒಳ್ಳೆಯದೆಂದು ಭಾವಿಸುತ್ತಾರೆ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹಾ, ನಿನ್ನೆ ಕ್ಲಾಸ್ ಎಂಡ್ ಆಗೋ ಹೊತ್ತು ನಾನು ಇರ್ಲಿಲ್ಲ. ಇದು ಕಾರ್ಯಕ್ರಮ ಅಂತ ಸಂಕೀರ್ತನ ಕಾರ್ಯಕ್ರಮ ಅಂತ ನಾನು ಓದ್ದೆ. ಈಗ ಇದು ಕಾರ್ಯಕ್ರಮದ ಕ್ಲಾಸ್ ಅಲ್ಲಿ ಒಂದು ನಿಮಿಷ ಮಾತಾಜಿ, ನಿನ್ನೆಯ ಕ್ಲಾಸ್ ಅಲ್ಲಿ ನಮ್ಗೆ ಅಲ್ಲಿ 57ನೇ ಬೀದಿಯಲ್ಲಿನ ಆ ಭವನಕ್ಕೆ ಒಂದು ರಾತ್ರಿಗೆ $200 ಬಾಡಿಗೆ ಇತ್ತು. ಅಲ್ಲಿ ಅದು ರಾಯರಾಮನು ಅಲ್ಲಿ ಮಾಡ್ಬೇಕು, ಈ ಸಂಕೀರ್ತನೆಯನ್ನು ಮಾಡ್ಬೇಕು ಅಂತ ಹೇಳಿ ಅವನು ಅಲ್ಲಿ ಯೋಚಿಸಿದ್ದಾನೆ. ಆಗ ಅಲ್ಲಿ ಉಪನ್ಯಾಸಗಳು ನಡೆಯುತ್ತಿದ್ದಂತೆ ಅದು ಆರಂಭಕ್ಕೆ ಉತ್ತಮ ಸ್ಥಳ ಅಂತ ಹೇಳಿ ಆತ ಯೋಚಿಸಿದ. ಅಲ್ಲಿ ಆ ವಿಚಾರವನ್ನು ಸ್ವಾಮೀಜಿ ಒಪ್ಪಿಕೊಂಡ್ರು. ಮತ್ತೆ ಘೋಷಣಾ ಪತ್ರವನ್ನೆಲ್ಲ ಮುದ್ರಿಸಿದವರು. ನಂತರ ಪುಸ್ತಕದ ಅಂಗಡಿಯಲ್ಲಿ ಹಂಚಿದ. ನಂತರ ಅವರು ಅಲ್ಲಿ ಕರಪತ್ರಗಳನ್ನು ತಮಟೆ ಕಾರಿಸುತ್ತಾ ಎಲ್ಲವನ್ನು ಹಂಚುತ್ತಾರೆ ಅಲ್ಲಿ. ಆಗ ಅಲ್ಲಿ ಆ ಭವನದಲ್ಲಿ ಕೇವಲ 7 ಜನರು ಮಾತ್ರ ಇದ್ರು. ಈಗ ಭಕ್ತರಿಗೆ ಬಹಳ ಬೇಸರ ಆಯ್ತು. ಆಗ ಸ್ವಾಮೀಜಿಗೆ ತಪ್ಪು ಮಾರ್ಗದರ್ಶನ ನೀಡಿದ್ರು. ಅಂದ್ರೆ ತಿಂಗಳಿಗೆ ಬಾಡಿಗೆ ಕೊಡ್ಬೇಕು. ಸ್ವಾಮೀಜಿ ತಾವು ಬಯಸಿದ್ರೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತ ಕೇಳ್ತಾನೆ ಯಾರೋ ರಾಯರಾಮ. ಆದ್ರೆ ಪ್ರಭುಪಾದರಲ್ಲಿ ಹೇಳ್ತಾರೆ, ಬೇಡ, ನಾವು ಸಂಕೀರ್ತನೆಯನ್ನು ಮುಂದುವರಿಸೋಣ ಅಂತ ಹೇಳಿ, ಮತ್ತೆ ಮಾತನಾಡೋಣ ಅಂತ ಹೇಳಿ. ಆಗ ಭಕ್ತರು ವೇದಿಕೆಗೆ ಬಂದು ಸ್ವಾಮಿಯವರೊಡನೆಗೆ ಎಲ್ಲರೂ ಸಂಕೀರ್ತನೆ ಮಾಡಿ ನರ್ತಿಸಿದ್ರು. ಮತ್ತೆ ಆ ಉಪನ್ಯಾಸ ತೊಡಗಿದಾಗ ಸ್ವಾಮೀಜಿಯ ಪಕ್ಕದಲ್ಲೇ ಬಂದು ಭಕ್ತರು ಕೆಲವರು ಕುಳಿತರು. ಅವರ ಧ್ವನಿ ಭವನದ ಉದ್ದಕ್ಕೂ ಮೊಳಗ್ತಿತ್ತು. ನಂತರ ಸ್ವಾಮೀಜಿಗಳು ಕೇಳ್ತಾರೆ, ಪ್ರಶ್ನೆಗಳಿದ್ರೆ ಕೇಳ್ಬಹುದು ಅಂತ ಹೇಳಿ. ಅಲ್ಲಿ ತತ್ವ ಸಿದ್ಧಾಂತದ ಪ್ರಾಥಮಿಕವಾಗಿ ದಿಕ್ಕಿಲ್ಲದ ತರುಣ ಜನರನ್ನು ಆ ಸನ್ಮಾರ್ಗಕ್ಕೆ ತರುವುದೇ ಪ್ರಭುಪಾದರ ಉದ್ದೇಶ ಆಗಿದ್ದಕ್ಕೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಮತ್ತೆ ಅಲ್ಲಿ 15 ಖಾಲಿ ಸ್ಥಳಗಳು ಅದು ಇತ್ತು. ಅಲ್ಲಿ ಆ ಸಾಲುಗಳ ಹಿಂದೆ ಒಂದು ತರುಣ ಇರ್ತಾನೆ. ಅವನು ಪ್ರಭುಪಾದರನ್ನು ಕೇಳ್ತಾನೆ. ಕೊನೆಯಲ್ಲಿದ್ದ ಅವನು ಪ್ರತಿಯೊಬ್ಬರು ಯಶಸ್ವಿ ವ್ಯಕ್ತಿಗಳು ಆಗ್ಬೇಕಾದ್ರೆ ಈ ಐಹಿಕ ಜಗತ್ತಿನಲ್ಲಿ ನಿರ್ಗತಿಕರು ಅಥವಾ ದಿಕ್ಕಿಲ್ಲದವರು ಅವರೆಲ್ಲ ಏನು, ಪ್ರತಿಯೊಬ್ಬರು ಕೂಡ ಕೃಷ್ಣನನ್ನು ಮರೆತಿದ್ದಾರೆ ಅಂತೇಳಿ ಅವನೀಗ ಅಲ್ಲಿ ಕ್ವಶನ್ ಕೇಳ್ತಾನೆ. ಅದರ ನಂತರ ಧನ್ಯವಾದಗಳು ಜಿ. ಸೊ ಈ ಕಾರ್ಯಕ್ರಮದ ಬಳಿಕ ಸ್ವಾಮೀಜಿ ಬಾಗಿಲ ಬಳಿ ಕುರ್ಚಿಯಲ್ಲಿ ಕುಳಿತರು. ಶ್ರೋತೃ ವರ್ಗದ ಕೆಲ ಸದಸ್ಯರು ಹೊರಟು ಹೋಗುತ್ತಿದ್ದರು. ಅಂದ್ರೆ ಆ ಕಾರ್ಯಕ್ರಮ ಇವಾಗ ಮಾತಾಜಿ ಹೇಳಿದ್ರಲ್ಲ, ನಿನ್ನೆ ಕೇಳಿಸ್ಕೊಂಡಿದ್ದು, ಆ ಕಾರ್ಯಕ್ರಮ ನಂತರ ಏನೇನ್ ಆಗ್ತಾ ಇದೆ ಅಂತ ಇಲ್ಲಿ ವಿಶ್ಲೇಷಣೆ ಇದು ಕೊಟ್ಟಿದ್ದಾರೆ. ಸ್ವಾಮೀಜಿ ಇದು ಪ್ರಭುಪಾದರು ಕೂತ್ಕೊಂಡಿರ್ತಾರೆ. ಶ್ರೋತೃಗಳು ಅಂದ್ರೆ ಬಂದಿರೋ ಆಡಿಯನ್ಸ್ ಕೆಲವರು ಹೊರಟೋಗ್ತಾ ಇರ್ತಾರೆ. ಗೌರವಾನ್ವಿತರಾಗಿ ಕಾಣುತ್ತಿದ್ದ ಜೋಡಿ ಎಂದು ತಮ್ಮನ್ನು ಪರಿಚಯಿಸಿಕೊಂಡರು. ಒಬ್ರು ಒಂದು ಗಂಡ ಹೆಂಡತಿ ಅನ್ಸುತ್ತೆ. ಆ ಜೋಡಿ ಗಂಡ ಹೆಂಡತಿನ ಹೌದಲ್ಲ ಗೊತ್ತಿಲ್ಲ, ಒಂದು ಜೋಡಿ ರೆಸ್ಪೆಕ್ಟಬಲ್ ಆಗಿ ಇದ್ರು. ಅವ್ರು ನೋಡಕ್ಕೆ ಹಿಪ್ಪಿಗಳ ತರ ಇರ್ಲಿಲ್ಲ. ಅವ್ರು ಕಾಣಿಸಿಕೊಂಡ್ರು. ಅವ್ರು ಕೈ ಜೋಡಿಸಿ ಸ್ವಾಮೀಜಿ ನೇರವಾಗಿ ಕುಳಿತು ಕೈ ಜೋಡಿಸಿಕೊಂಡು ಮುಗುಳ್ ನಕ್ಕರು. ಅವ್ರು ನೋಡ್ಬಿಟ್ಟು
ಒಂದು ಸ್ಮೈಲ್ ಕೊಡ್ತಾರೆ. ಬ್ರಹ್ಮಾನಂದನ ತಾಯಿ ಸಭೆಗೆ ಬಂದಿದ್ದಳು. ಬ್ರಹ್ಮಾನಂದ ಇವರು ಶಿಷ್ಯರಲ್ವಾ, ಅವ್ರ ತಾಯಿನೂ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಸ್ವಾಮೀಜಿ ಅವಳ ಬಗ್ಗೆ ತುಂಬಾ ಹಾರ್ದಿಕವಾಗಿದ್ದರು. ಅಂದ್ರೆ ತುಂಬಾ ಅವ್ರಿಗೆ ಒಂಥರ ರೆಸ್ಪೆಕ್ಟ್ ಕೊಡೋ ಥರ ಹಾಗೆ ಇದ್ರು. ನನ್ನನ್ನು ಕ್ಷಮಿಸಿ ಸ್ವಾಮೀಜಿ, ನಾವು ನಿಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದೆವು, ಆದರೆ ಯಾರೊಬ್ಬರೂ ಬರಲಿಲ್ಲ ಎಂದು ರಾಯರಾಮನು ಕ್ಷಮೆ ಯಾಚಿಸಿದೆ. ಅಂದ್ರೆ ಈ ಕಾರ್ಯಕ್ರಮ ನಡೆಸಿದ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ, ಯಾರು ಜನರೇ ಬರಲಿಲ್ಲ ಇಲ್ಲಿ ಅಂತ ಅವ್ರು ಕೇಳ್ತಾರೆ. ಜನ ಇಲ್ಲದೆ ಇದ್ರೆ ಕಾರ್ಯಕ್ರಮ ಸರಿ ಹೋಗೋದಿಲ್ಲ. ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಒಂದು ಬ್ಯಾನರ್ ಹಾಕೊಂಡು ಜನರೇ ಇಲ್ಲದೆ ಇದ್ರೆ ತುಂಬಾ ಒಂಥರ ಮನಸ್ಸಿಗೂ ಬೇಜಾರಾಗುತ್ತಲ್ವಾ. ಆ ಥರ ಅವನಿಗೆ ತುಂಬಾ ಬೇಜಾರಾಯಿತು. ಆಮೇಲೆ ಅವನು ಪ್ರಭುಪಾದರಿಗೆ ಸಾರಿ ಕೇಳ್ತಾನೆ, ಕ್ಷಮೆ ಕೇಳ್ತಾನೆ. ಆದರೆ ಪ್ರಭುಪಾದರು ಹುಬ್ಬುಗಳನ್ನು ಏರಿಸಿ ಹೇಳಿದರು, ಯಾರೂ ಇಲ್ಲವೇ? ನೀನು ನಾರದನನ್ನು ನೋಡಲಿಲ್ಲವೇ? ಬ್ರಹ್ಮದೇವರನ್ನು ನೋಡಲಿಲ್ಲವೇ? ಹರೇ ಕೃಷ್ಣ ಸಂಕೀರ್ತನೆ ನಡೆಯುತ್ತಿದ್ದಾಗ ಅಲ್ಲಿ ದೇವತೆಗಳು ಕೂಡ ಪಾಲ್ಗೊಳ್ಳುತ್ತಾರೆ. ಅಂದ್ರೆ ಅವನ ಮನುಷ್ಯರು ಫಿಸಿಕಲಿ ಯಾರು ನಮ್ಗೆ ಕಾಣಿಸ್ತಾರೋ ಅವರಿಲ್ಲ ಅಂತ ಅವನು ಹೇಳ್ತಾನೆ. ಆದ್ರೆ ಪ್ರಭುಪಾದರು ಶುದ್ಧ ಭಕ್ತರಾಗಿರೋದ್ರಿಂದ ಅವ್ರಿಗೆ ಯಾವಾಗ್ಲೂ ಒಂದು ದೇವಸ್ಥಾನದಲ್ಲಿ, ಗೊತ್ತಿಲ್ಲ ಯಾವ ಇಸ್ಕಾನ್ ದೇವಸ್ಥಾನ ಅಂತ, ಅಲ್ಲಿ ಅವ್ರು ಸಂಕೀರ್ತನೆ ಮಾಡ್ಬೇಕಾದ್ರೆ ಫುಲ್ ಅವರು ಮಗ್ನರಾಗಿರ್ತಾರಂತೆ. ಆಮೇಲೆ ಎಬ್ಬಿಸ್ತಾರಂತೆ ಹೇಳಿ ಅಂತ. ಆವಾಗ ಅವರು ನಾರದ್ರು ಬಂದಿದ್ರು ನೋಡ್ಲಿಲ್ವಾ ಅಂತ ಕೇಳ್ತಾರಂತೆ. ಹಾಗೆ ಅವ್ರು ಇಲ್ಲಿ ಅವನ್ನ ಕೇಳ್ತಾ ಇದ್ದಾರೆ, ರಾಯರಾಮನ್ನ, ಏನಂದ್ರೆ ಯಾರು ಬಂದಿಲ್ಲ ಅಂತಿದ್ದೀರಲ್ಲ, ನಾರದ್ರನ್ನ ನೋಡ್ಲಿಲ್ವಾ ನೀವು? ಬ್ರಹ್ಮದೇವ್ರನ್ನ ನೋಡ್ಲಿಲ್ವಾ ಅಂತ. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಇಷ್ಟು ಪವರ್ಫುಲ್ ಅಂದ್ರೆ ಅದ್ರ ಸಂಕೀರ್ತನೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ದೇವತೆಗಳು ಅದರಲ್ಲಿ ಪಾಲ್ಗೊಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವಾಲಯಕ್ಕೆ ಮರಳಿದಾಗ ಪ್ರಭುಪಾದರು ರಾಯರಾಮನನ್ನು ಜರಿದರು, ಅಂದ್ರೆ ಬೈತಾರೆ ಅವನಿಗೆ. ವಾಪಸ್ ದೇವಾಲಯಕ್ಕೆ ಟೆಂಪಲ್ಗೆ ಹೋದಾಗ, ನಾವು ಪ್ರವೇಶ ಧನ ಇಡಬೇಕು ಎಂದು ನಿನಗೆ ಹೇಳಿದೆ, ಅಂದ್ರೆ ಎಂಟ್ರಿ ಫೀ ಇಡಬೇಕು ಅಂತ ನಿನಗೆ ಹೇಳಿದೆ. ಯಾವುದೇ ವಸ್ತು ಉಚಿತವಾಗಿ ಸಿಗುತ್ತದೆಂದಾಗ ಅದು ಒಳ್ಳೆಯದೆಲ್ಲವೆಂದು ಜನ ಭಾವಿಸುತ್ತಾರೆ. ಅಂದ್ರೆ ಫ್ರೀಯಾಗಿ ಏನು ಕೊಡ್ತೀವೋ ಅದು ಇದು ಏನಕ್ಕೋ ಫ್ರೀ ಕೊಡ್ತಾ ಇದ್ದಾರೆ, ಇದು ಕಳಪೆ ವಸ್ತು ಇರಬೇಕು, ಇದು ಸರಿಯಾಗಿಲ್ವೇನೋ ಅಂತ ಜನ ಅದ್ರ ಮೈಂಡ್ ಸೆಟ್ ಆ ಥರ ಆಗೋಗಿರುತ್ತೆ. ಸೊ ಅದಕ್ಕೆ ಜನ ಆ ಥರ ತಿಳ್ಕೊತಾರೆ. ಆದರೆ $3-5 ಪ್ರವೇಶಧನ ಇಟ್ಟರೆ ಆಗ ಜನ, ಆಹಾ, ಇವರು ತುಂಬಾ ಅಮೂಲ್ಯವಾದ ಸಂಗತಿಯನ್ನು ನಮಗೆ ನೀಡುತ್ತಿದ್ದಾರೆ ಎಂದು ಯೋಚಿಸುತ್ತಾರೆ. ಸ್ವಲ್ಪ ದುಡ್ಡು ಇಟ್ಟರೆ ನಾವು ಎಂಟ್ರಿ ಫೀ $1, $2, $3, $5 ಆ ಥರ, ಏನೋ ಎಂಟ್ರಿ ಫೀ ಇರೋದ್ರಿಂದ ಏನೋ ವ್ಯಾಲ್ಯೂಬಲ್ ಇದು ಥಿಂಗ್ಸ್ ಹೇಳ್ತಾ ಇದ್ದಾರೆ, ಏನೋ ಅಮೂಲ್ಯವಾದ ಇರ್ಬೇಕಲ್ಲಿ ಒಳಗಡೆ, ಏನೋ ವಿಶೇಷವಾಗಿರ್ಬೇಕು ಅಂತ ಜನ ತಿಳ್ಕೊತಾರೆ. ಬಂಗಾಳದಲ್ಲಿ ಒಂದು ಕತೆ ಇದೆ, ಅಂದ್ರೆ ಅವ್ರದ್ದು ವೆಸ್ಟ್ ಬೆಂಗಾಲಲ್ಲಿ ಇದ್ರಲ್ವಾ ಅವರು ಸ್ವಾಮೀಜಿಯವರು. ಸೊ ಆ ಪ್ರದೇಶದ ಒಂದು ಕತೆ ಹೇಳ್ತಾ ಇದ್ದಾರೆ. ವ್ಯಕ್ತಿಯೊಬ್ಬ ಮನೆಗೆ ಹೋಗಿ ಮಾವಿನ ಹಣ್ಣುಗಳನ್ನು ಉಚಿತವಾಗಿ ನೀಡುತ್ತಿದ್ದ, ಆದರೆ ಯಾರೂ ಅವನ ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಏಕೆಂದರೆ ಪ್ರತಿಯೊಬ್ಬರೂ ಯಾಕೆ ಅವನು ಈ ಮಾವಿನ ಹಣ್ಣುಗಳನ್ನು ಕೊಟ್ಟು ಬಿಡುತ್ತಿದ್ದಾನೆ, ಅವುಗಳಲ್ಲಿ ಏನೋ ದೋಷವಿದ್ದಿರಬೇಕು ಎಂದು ಯೋಚಿಸಿದರು. ಅಂದ್ರೆ ಪಾಪ ಆ ಮನುಷ್ಯ ಪ್ರತಿ ಮನೆಗೂ ಹೋಗಿ ಅವ್ನು ಬೆಳೆದಿರೋ ಮಾವಿನ ಹಣ್ಣು ಕಿತ್ತು ಮಾರ್ತಾ ಇರ್ತಾನೆ ಎಲ್ಲ ಮನೆಗೂ ಹೋಗಿ. ಆದ್ರೆ ಜನಗಳು ಏನನ್ಕೋತಾರೆ, ಮನೆ ಹತ್ರ ಬಂದು ಸಿಗ್ತಾ ಇದೆಯಲ್ಲ ಹಣ್ಣು, ಏನೋ ಇದ್ರಲ್ಲಿ ಇರ್ಬೇಕು, ಇಲ್ಲ ಇದು ಕೊಳಿತಾ ಇರ್ಬೇಕು, ಇಲ್ಲ ಅವನ್ಗೆ ಅಗ್ಗವಾಗಿ ತುಂಬಾ ಬಂದ್ಬಿಟ್ಟಿರ್ಬೇಕು ಬೆಳೆ ಅವನ್ಗೆ, ಹಾಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಥರ ಜನ ಭಾವನೆ ಮಾಡ್ಕೋತಾರೆ ಫ್ರೀಯಾಗಿ ಸಿಗೋದ್ರಿಂದ. ಅವುಗಳಲ್ಲಿ ಏನೋ ದೋಷವಿದ್ದಿರಬೇಕು, ಅಂದ್ರೆ ಏನೋ ಇದು ಫಾಲ್ಟ್ ಇದೆ ಅವರಲ್ಲಿ ಅಂತ ಅವ್ರು ಯೋಚನೆ ಮಾಡ್ತಾರೆ. ಹಾಗಾಗಿ ಆತ ಪ್ರತಿ ಹಣ್ಣಿಗೆ $3 ಬೆಲೆ ವಿಧಿಸಿದ. ಆಮೇಲೆ ಅವನು ಅನ್ಕೊಂಡ, ಜನಗಳಿಗೆ ಬಿಟ್ಟಿ ಕೊಟ್ರೆ ಇವ್ರಿಗೆ ಇಷ್ಟ ಆಗಲ್ಲ, ಇದು ತಪ್ಪು ತಿಳ್ಕೊತಾ ಇದ್ದಾರೆ, ನನ್ನ ಹಣ್ಣು ಮೇಲೇನೆ ಇವರು ದೋಷ ಇದೆ ಅಂತ ಅನ್ಕೋತಾ ಇದ್ದಾರೆ, ಹಾಗಾಗಿ ನಾನು ದುಡ್ಡು ಇಡ್ತೀನಿ ಅಂದ್ಬಿಟ್ಟು $3 ಒಂದು ಅಂತ ಹೇಳಿಟ್ಟ. ಅವಾಗ ಎಲ್ಲರೂ ಜನ, $3 ಇದು ಹಣ್ಣು ಬೆಲೆ ಇದೆಯಲ್ಲ, ಇದು ನಿಜವಾಗ್ಲೂ ಚೆನ್ನಾಗಿರ್ಬೇಕು ಅನ್ಕೊಂಡು ಕೊಂಡ್ಕೋತಾರೆ. ಏನಾದರೂ ಉಚಿತವಾಗಿ ಸಿಗುತ್ತದೆಂದು ಕಂಡಾಗ ಜನರು ಅದು ಒಳ್ಳೆಯದಲ್ಲವೆಂದು ಭಾವಿಸುತ್ತಾರೆ. ಅದು ಮೈಂಡ್ ಸೆಟ್, ನಮ್ದು ಎಲ್ಲಾರ್ದು ಮೈಂಡ್ ಸೆಟ್ ಅದೇನೆ. ಫ್ರೀಯಾಗಿ ಏನಾರ ಸಿಗ್ತಾ ಇದೆ ಅಂದ್ರೆ, ಅಲ್ಲಿ ಫ್ರೀಯಾಗಿ ಸಿಗ್ತಾ ಇದೆಯಾ, ಅದು ಸರಿಗಿರಲ್ಲ ಬಿಡು, ಇದು ಸರಿಗಿರಲ್ಲ ಬಿಡು ಅಂತ ನಾವು ಫಸ್ಟೇ ಹೇಳ್ಬಿಡ್ತೀವಿ. ಸ್ವಲ್ಪ ಹಣದ ಬೆಲೆ ಇಡು, ಆಗ ಅದು ತುಂಬಾ ಒಳ್ಳೆಯದೆಂದು ಭಾವಿಸುತ್ತಾರೆ. ಪ್ರಭುಪಾದರು ಹೇಳ್ತಾರೆ, ಎಂಟ್ರಿ ಫೀ ಇಡು, ಸ್ವಲ್ಪ ರೊಕ್ಕ ಇಡು, ದುಡ್ಡಿಡು. ಸೊ ಹಾಗಾಗಿ ಅದು ಜನ ಅದನ್ನ ಒಳ್ಳೇದಿರ್ಬೇಕು, ಏನೋ ಒಳಗಡೆ ಏನೋ ವಿಶೇಷವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ ಅಂತ ಜನ ಅನ್ಕೋತಾರೆ ಅಂತ ಪ್ರಭುಪಾದರು ಇವನಿಗೆ ಹೇಳ್ತಾರೆ. ಸೊ ನೆಕ್ಸ್ಟ್ ಓದಿ ಮಾತಾಜಿ. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ. ಇಲ್ಲವಾ? ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಸಾಯಿ ಲಕ್ಷ್ಮಿ. ಹರೇ ಕೃಷ್ಣ ಮಾತಾಜಿ.
ಹಾ, ಓದಿ ಓದಿ. ಹರೇ ಕೃಷ್ಣ ಮಾತಾಜಿ. ನೀವು ಮತ್ತೆ ಓದಿ. ಬರ್ಟನ್ ರಾಜಪ್ರಭುಜಿ ಓದ್ತಾರೆ. ಒಂದ್ ನಿಮಿಷ. ಆಯ್ತು, ರಾಜಪ್ರಭುಜಿ. ಓಕೆ ಮಾತಾಜಿ, ಇದು ಬರ್ಟನ್ ಗ್ರೀನ್ ಅಲ್ಲಿ ಅಂತ ಓದ್ಬೇಕಲ್ಲ ಮಾತಾಜಿ? ಹೌದು ಹೌದು, ಕರ್ಸರ್ ಇಟ್ಟಿದ್ದೇನಲ್ಲ ಅಲ್ಲಿಂದ. ಬಟನ್. ಬರ್ಟನ್ ಗ್ರೀನ್ ನಮ್ಮ ಮೇಲೆ ಏರಿಕೊಂಡಿರುವ ಈ ಬಂಡ. ಒಂದು ನಿಮಿಷ ಪ್ರಭುಜಿ. ಓಕೆ ಮಾತಾಜಿ. ಬರ್ಟನ್ ಸಂಗೀತಗಾರ ಸ್ವಾಮಿಯವರಿಗೆ ಅಚ್ಚುಮೆಚ್ಚಿನವ. ದೇವಾಲಯದಲ್ಲಿ ಕೀರ್ತನೆ ಕಾಲಕ್ಕೆ ಪಿಯಾನೋ ನುಡಿಸುವುದರಲ್ಲಿ ಅವನಿಗೆ ತುಂಬಾ ಪ್ರೀತಿ. ಬರ್ಟನ್ ಗ್ರೀನ್ ನಮ್ಮ ಮೇಲೆ ಏರಿಕೊಂಡಿರುವ ಈ ಬಂಡವಾಳಶಾಹಿ ಐಹಿಕವಾದ ಮೊಟ್ಟೆಯನ್ನು ಒಡೆದು ಸಿಡಿಸುವ ವಿಚಾರ ನಮ್ಮಲ್ಲಿತ್ತು. ಇದನ್ನು ಅದನ್ನು ಒಡೆದು ಹಾಕಲು ಬೇಕಾದ ರೌದ್ರವು ಸಂಗೀತದಲ್ಲಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಪ್ರಭುಜಿ, ನಾನು ವೇಟ್ ಮಾಡಿದೆ. ಓಕೆ. ಆದರೆ ಹಾಗೆ ಹೊರ ಹರಿಯುವಾಗ ನರ ವ್ಯವಸ್ಥೆ ಕುಸಿಯಬಹುದು. ಹಾಗಾಗಿ ಸ್ವಾಮೀಜಿಯಲ್ಲಿದ್ದವರಿಗೆ ಹೋಗಿ ಸಣ್ಣ ಅಂಗಡಿಯ ಮಳಿಗೆಯಲ್ಲಿ ಸಂಕೀರ್ತನೆ ಮಾಡುವುದು ಬಹಳ ಉತ್ತಮವಾಗಿತ್ತು. ಬೀದಿಗಳು ವಿಕೃತ ಮಾಯೆಗಳಿಂದ ತುಂಬಿ ಹೋಗಿದ್ದವು. ಸ್ವಾಮೀಜಿಯವರಿದ್ದ ಸ್ಥಳ ಮನಸ್ಸು ಪಕ್ವಗೊಳಿಸಿಕೊಳ್ಳುವ ನೆಲೆಯಾಗಿತ್ತು. ನನ್ನ ಬದುಕನ್ನು ಸಮತೋಲನಗೊಳಿಸಿಕೊಳ್ಳಲು ಅಲ್ಲಿ ಸಂಕೀರ್ತನ ಮಾಡುವುದು ಹಿತವಾದ ಸಂಗತಿಯಾಗಿತ್ತು. ಅಲ್ಲಿ ಕುಳಿತು ಸ್ವಾಮಿಯವರೊಂದಿಗೆ ಪ್ರಸಾದವನ್ನು ಪಡೆಯುವುದು, ನಿಜಕ್ಕೂ ಅಧಿಕೃತವಾದ ಕೆಲವು ಭಾರತೀಯರ ಅಡುಗೆ ಹಾಗೂ ಚಪಾತಿಗಳನ್ನು ಪಡೆಯುವುದು, ಹಲವು ಸಂಗತಿಗಳ ಬಗ್ಗೆ ಮಾತನಾಡುವುದು, ಅದರಲ್ಲೂ ನನ್ನ ಕಿಸೆಯಲ್ಲಿ ಸ್ವಲ್ಪ ಹಣ ಮಾತ್ರ ಇದ್ದಾಗ ಇವೆಲ್ಲ ಅತ್ಯುತ್ತಮವಾಗಿತ್ತು. ಅಲ್ಲಿಗೆ ಹೋಗುವುದು ಸದಾ ಚೆನ್ನಾಗಿರ್ತಿತ್ತು. ಸ್ವಲ್ಪ ಮೇಲೆ ಮಾಡಬೇಕು. ಬರ್ಟನ್ ಟೌನ್ ಹಾಲ್ ರಂಗಮಂದಿರದಲ್ಲಿ ನಡೆಯಲಿರುವ ತನ್ನ ಪಿಯಾನೋ ಕಚೇರಿಗೆ ಬರುವಂತೆ ಪ್ರಭುಪಾದರನ್ನು ಕೇಳಿಕೊಂಡ. ಪ್ರಭುಪಾದರು ಒಪ್ಪಿಕೊಂಡರು. ಬ್ರಹ್ಮಾನಂದ ಸ್ನಿಕರ್ಸ್ ಮತ್ತು ಜೀನ್ಸ್ ತೊಟ್ಟು ನಾವು ಸುಮಾರು 7-8 ಮಂದಿ ಸ್ವಾಮೀಜಿಯವರೊಂದಿಗೆ ಉಪಮಾರ್ಗದಲ್ಲಿ ಪ್ರಯಾಣ ಮಾಡಿ ಟೌನ್ ಹಾಲ್ಗೆ ಹೋದೆವು. ಒಳಗೆ ಹೋಗಿ ಆಸನದಲ್ಲಿ ಕುಳಿತೆವು. ಕಚೇರಿ ಆರಂಭವಾಯಿತು. ಬರ್ಟನ್ ಗ್ರೀನ್ ಹೊರಬಂದನು. ಪಿಯಾನೋ ಮುಚ್ಚಳ ತೆರೆದ. ಸಣ್ಣ ಸುತ್ತಿಗೆ ತೆಗೆದುಕೊಂಡು ಪಿಯಾನೋದೊಳಗಿನ ತಂತಿಗಳನ್ನು ಜೋರಾಗಿ ಹೊಡೆಯತೊಡಗಿದ. 1.5 ಗಂಟೆಗಳ ಕಾಲ ಇದು ನಡೆಯಿತು. ನಾವೆಲ್ಲ ಅಲ್ಲಿ ಸ್ವಾಮೀಜಿಯವರೊಂದೇ ಕುಳಿತಿದ್ದೆವು. ಅಲ್ಲದೆ ನಾವೆಲ್ಲ ನಮ್ಮ ಜಪಮಾಲೆಯನ್ನು ಹಿಡಿದು ಜಪ ಮಾಡತೊಡಗಿದೆವು. ಇಡೀ ರಂಗಮಂದಿರದಲ್ಲಿ ಕೇವಲ 2 ಡಜನ್ ಜನರಿದ್ದರು. ಮಧ್ಯದ ವಿರಾಮ ಬಂತು. ಸ್ವಾಮೀಜಿ ಬಚ್ಚಲ ಕೋಣೆಗೆ ಹೋಗ ಬಯಸಿದರು. ನಾನು ಜೊತೆಗೆ ಹೋಗಿ ಅವರಿಗೆ ಸಹಾಯ ಮಾಡಿದೆ. ತೊಳೆಯುವ ತೊಟ್ಟೆಯಲ್ಲಿ ನೀರನ್ನು ತಿರುಗಿಸಿಕೊಟ್ಟು ಅವರಿಗೆ ಕಾಗದದ ಕರವಸ್ತ್ರವನ್ನು ನೀಡಿದೆ. ಸ್ವಾಮೀಜಿಗೆ ಈ ಸಣ್ಣ ಸೇವೆ ಮಾಡುವುದು ನನ್ನ ಬದುಕಿನ ಪರಿಪೂರ್ಣತೆ ಎಂಬುದು ತೋರಿತು. ಅವರ ವ್ಯಕ್ತಿತ್ವದಲ್ಲಿ ಅಂಥದ್ದೇನೋ ಒಂದು ಶ್ರೇಷ್ಠತೆ ಇತ್ತು. ಅಂತ ಕೆಲಸಗಳನ್ನು ಮಾಡುವುದು ನನ್ನಲ್ಲಿ ಪರಿಪೂರ್ಣತೆ ಭಾವ ಉಂಟು ಮಾಡುತ್ತಿತ್ತು. ನಾನು ಅವರನ್ನು ಕಾಯುತ್ತಿರುವಂತೆ, ಅವರ ಅಂಗರಕ್ಷಕನಾಗಿರುವಂತೆ ಭಾವಿಸಿದೆ. ಉಪಮಾರ್ಗದಲ್ಲಿ ಬರುತ್ತಿದ್ದಾಗ ಉಪಮಾರ್ಗ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದು ಅವರಿಗೆ ತೋರಿಸಿದೆ. ಅಲ್ಲದೆ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದೆ. ಇವೆಲ್ಲ ತುಂಬಾ ಆತ್ಮೀಯ ಭಾವವನ್ನು ಸ್ಪರ್ಶಿಸಿದವು. ಇರಲಿ, ನಾವು ಮಾಡಿ ಹರೇ ಕೃಷ್ಣ ಪ್ರಭುಜಿ. ಸಾಯಿ ಹರೇ ಲಕ್ಷ್ಮೀ ಕೃಷ್ಣ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯಗಳು. ಹರೇ ಕೃಷ್ಣ. ಸಾಯಿ ಲಕ್ಷ್ಮೀ ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಸಾಯಿ ಲಕ್ಷ್ಮೀ ಮಾತಾಜಿ. ಆಗ ರೆಡಿ ಇದ್ರು. ಕಾರ್ಯಕ್ರಮ ಓದಿ. ಶೋಭಾ ಎನ್ ಮಾತಾಜಿ ಓದಿ. ಹರೇ ಕೃಷ್ಣ. ಶೋಭಾ ಎನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಂದ್ ಸೆಕೆಂಡ್ ಕೇಳಿಸ್ಕೊಂತ ಇದ್ದೆ ಅಷ್ಟೇ. ಹಾ, ಈಗ ಕೇಳ್ತದೆ. ಇರಲಿ ಅಲ್ಲಿಂದ. ಇರಲಿ, ನಾವು ಮಹಡಿಯಲ್ಲಿನ ನಮ್ಮ ಆಸನಗಳಿಗೆ ಮರಳಿ ಹೋದೆವು. ಬರ್ಟನ್ ಗ್ರೀನ್ ನೇರವಾಗಿ ಸ್ವಾಮೀಜಿ ಇದ್ದಲ್ಲಿಗೆ ಬಂದು ಹೇಳಿದ, ಸ್ವಾಮೀಜಿ, ನಿಮಗೆ ಸಂತೋಷವಾಯಿತೆ? ನಿಮಗೆ ಸೌಕರ್ಯವೆನಿಸಿತೆ? ನೀವು ಇದನ್ನು ಇಷ್ಟಪಡುವಿರಾ? ಸ್ವಾಮೀಜಿ ತುಂಬಾ ಸೌಮ್ಯತೆಯಿಂದ ಹೌದು ಎಂದರು. ಆಗ ಬರ್ಟನ್, ಈಗ 2ನೇ ಭಾಗ ಆರಂಭವಾಗುತ್ತದೆ ಎಂದು ಹೇಳಿದ. ನಾನು ನಡುವೆ ಬಾಯಿ ಹಾಕಿ, ಸ್ವಾಮೀಜಿ ತುಂಬಾ ದಣಿದಿದ್ದಾರೆ, ಅಲ್ಲದೆ ಅವರು 10ಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲು ಯತ್ನಿಸಿದೆ.
ಆಗಲೇ ಹತ್ತು ಮೀರಿತ್ತು. ಆದ್ದರಿಂದ ನಾನು ಮರಳಿ ಹೋಗಬೇಕಾಗುತ್ತದೆ ಎಂದು ಹೇಳಿದೆ. ಆದರೆ ದ್ವಿತೀಯಾರ್ಧಕ್ಕೆ ಸ್ವಾಮಿಯವರು ಇರಬೇಕೆಂದು ಆತ ಒತ್ತಾಯಿಸಿದ. ಹಾಗಾಗಿ ನಾವು ಅಲ್ಲೇ ಉಳಿದೆವು. ನಂತರ ಕವಿಗಳು ಹೊರಬಂದು ಕವಿತೆಯನ್ನು ವಾಚನ ಮಾಡಿದರು. 11:30 ತನಕ ನಾವು ಅಲ್ಲಿ ಇದ್ದೆವು. ನಂತರ ನಾವು ಉಪಮಾರ್ಗದಲ್ಲಿ ಪ್ರಯಾಣ ಮಾಡಬೇಕಾಯಿತು. ಪ್ರಭುಪಾದರು ಟೌನ್ ಹಾಲ್ಗೆ ಹೋಗುವುದಕ್ಕೆ ಬೇರೊಂದು ಕಾರಣವಿತ್ತು ಎನ್ನುವುದು ಕೆಲವು ವಾರಗಳ ನಂತರ ನನಗೆ ತಿಳಿಯಿತು. ದೇವಾಲಯಕ್ಕಾಗಿ ಅದನ್ನು ಬಾಡಿಗೆಗೆ ತೆಗೆದುಕೊಳ್ಳುವುದಕ್ಕೆ ಅವರು ಯೋಚಿಸುತ್ತಿದ್ದರು. ಅದಕ್ಕೆಂದೇ ಅವರು ಅದನ್ನು ನೋಡಲು ಬಯಸಿದ್ದರು. ನೆಕ್ಸ್ಟ್ ಓದಿ. ಗೇಟ್ ರಂಗಮಂದಿರ ಒಂದು ಸಣ್ಣ ಸಭಾಭವನ. ಅದು 2ನೆಯ ಅವೆನ್ಯೂ ಬೀದಿಯಲ್ಲಿ ಅಂಗಡಿ ಮಳಿಗೆಯ ಉತ್ತರಕ್ಕೆ ಸುಮಾರು 10 ಬಡಾವಣೆಗಳ ಆಚೆ ಇತ್ತು. ಸತ್ ಸ್ವರೂಪ ಗೇಟ್ ರಂಗಮಂದಿರವನ್ನು ಒಂದು ರಾತ್ರಿಯ ಮಟ್ಟಿಗೆ ನಾವು ಬಾಡಿಗೆಗೆ ತೆಗೆದುಕೊಂಡೆವು. ಅದು ಕತ್ತಲೆಯ ಜಾಗ. ಎಲ್ಲಾ ಕಡೆ ಕಪ್ಪು ಬಣ್ಣ ಬಳಿದಿದ್ದರೂ ರಂಗಮಂದಿರ ಹೆಚ್ಚು ಕಮ್ಮಿ ಬಂದಾಗಿತ್ತು. ನಾವು ವೇದಿಕೆಯ ಮೇಲೆ ಚಿತ್ರಧಾರಕ ಮರದ ಚೌಕಟ್ಟನ್ನು ಇಟ್ಟು ಪಂಚತತ್ವದ ಚಿತ್ರವನ್ನು ಇಟ್ಟೆವು. ಸ್ವಾಮೀಜಿ ಮಾತನಾಡಿದರು. ಅವರ ಮಾತು ತುಂಬಾ ತಾಂತ್ರಿಕವಾಗಿತ್ತು. ಚಿತ್ರವನ್ನು ನಿರ್ದಿಷ್ಟವಾಗಿ ತೋರಿಸುತ್ತಾ ಹಿಂದಕ್ಕೆ ತಿರುಗಿ ಉಲ್ಲೇಖಿಸುತ್ತಾ ಪಂಚತತ್ವದ ಪ್ರತಿಯೊಬ್ಬ ಸದಸ್ಯರನ್ನು ವರ್ಣಿಸಿದರು. ಅವರ ವಿವರಣೆ ಹೀಗಿತ್ತು. ಚೈತನ್ಯ ಪ್ರಭುಗಳ ಶುದ್ಧ ಭಕ್ತನಾಗಿ ಆವಿರ್ಭವಿಸಿದ ದೇವೋತ್ತಮ ಪರಮ ಪುರುಷ ಚೈತನ್ಯ ಪ್ರಭುಗಳ ಬಲಕ್ಕೆ ಇರುವ ಶ್ರೀ ನಿತ್ಯಾನಂದರು ಅವರ ಮೊದಲ ವಿಸ್ತರಣೆ. ಶ್ರೀ ನಿತ್ಯಾನಂದರ ಬಲಕ್ಕೆ ಇರುವವರು ಅದ್ವೈತ್ಯ. ಅವರು ಪರಮ ಪ್ರಭುವಿನ ಅವತಾರ. ಚೈತನ್ಯ ಪ್ರಭುಗಳ ಎಡಕ್ಕೆ ಗದಾಧರ ಇದ್ದಾರೆ. ಅವರು ಆಂತರಂಗಿಕ ಶಕ್ತಿ, ಶ್ರೀವಾಸ ಪರಿಪೂರ್ಣರಾದ ಭಕ್ತ ಎಂದು ಅವರು ಹೇಳಿದರು. ಅವರು ಮಾತನಾಡುತ್ತಿದ್ದಾಗ ಆ ಶ್ರೋತೃಗಳಿಗೆ ಇದು ನಿಲುಕದ ವಿಷಯವಾಯಿತೆಂದು ನನಗನಿಸಿತು. ನಾನು ಸ್ವಾಮೀಜಿಯ ಪಕ್ಕದಲ್ಲಿ ಹತ್ತಿರಕ್ಕೆ ಕುಳಿತಿದ್ದೆ. ಇತರ ಭಕ್ತರಂತೆ ನಾನು ಅವರೊಂದಿಗೆ ಇದ್ದುದರಿಂದ ಉಂಟಾದ ಆನಂದವನ್ನು ಅನುಭವಿಸುತ್ತಿದ್ದೆ. ರಂಗಮಂದಿರವನ್ನು ಬಾಡಿಗೆಗೆ ಪ್ರಯತ್ನಿಸುವುದು ವ್ಯರ್ಥ ಕಾಲಹರಣ ಎಂದು ಗೇಟ್ ಕಾರ್ಯಕ್ರಮದ ನಂತರ ಸ್ವಾಮೀಜಿ ಮತ್ತು ಅವರ ಶಿಷ್ಯರು ಒಪ್ಪಿಕೊಂಡರು. ಟಾಂಕಿನ್ಸ್ ಚೌಕದ ಉದ್ಯಾನಕ್ಕೆ ಹೋಗುವುದೇ ಉತ್ತಮವಾದದ್ದಾಗಿತ್ತು. ಜನರನ್ನು ಆಕರ್ಷಿಸುವುದಕ್ಕೆ ಅದು ಉತ್ತಮವಾದ ಜಾಗ ಅಲ್ಲದೆ ಅದಕ್ಕೆ ಯಾವ ಖರ್ಚು ತಗುಲುತ್ತಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಉಷಾ ಮಾತಾಜಿ. ಬರ್ಟನ್ ಗ್ರೀನ್ 269. ಇರ್ಲಿಲ್ಲ. ಬರ್ಟನ್ ಇವನು ಮ್ಯೂಸಿಷಿಯನ್ನು, ಸಂಗೀತಗಾರ, ಸ್ವಾಮಿಯವರಿಗೆ ಅಚ್ಚುಮೆಚ್ಚಿನವ, ಅಂದ್ರೆ ಶಿಷ್ಯ, ಪ್ರಭುಪಾದರ ಶಿಷ್ಯ. ದೇವಾಲಯದಲ್ಲಿ ಕೀರ್ತನೆಯ ಕಾಲಕ್ಕೆ ಪಿಯಾನೋ ನುಡಿಸುವುದರಲ್ಲಿ ಅವನಿಗೆ ತುಂಬ ಪ್ರೀತಿ. ಅಂದರೆ ಸಂಕೀರ್ತನೆ ಆಗೋ ಟೈಮಲ್ಲಿ ಅವನು ಪಿಯಾನೋ ಇನ್ಸ್ಟ್ರೂಮೆಂಟ್ ಇರುದಿಲ್ಲ, ಅದನ್ನು ಹಾರ್ಮೋನಿಯಂ ಥರ ಪಿಯಾನೋ ಅದನ್ನು ನುಡಿಸ್ತಾ ಇರ್ತಾನೆ. ಅವನಿಗೆ ತುಂಬ ಇಷ್ಟ ಅದು. ಬರ್ಟನ್ ಗ್ರೀನ್ ಹೇಳ್ತಾನೆ, ನಮ್ಮ ಮೇಲೆ ಏರಿಕೊಂಡಿರುವ ಈ ಬಂಡವಾಳಶಾಹಿ ಐಹಿಕವಾದ ಮೊಟ್ಟೆಯನ್ನು ಒಡೆದು ಸಿಡಿಸುವ ವಿಚಾರ ನಮ್ಮಲ್ಲಿತ್ತು. ನಮ್ಮ ಮೇಲೆ ಏರಿಕೊಂಡಿರುವ ಈ ಬಂಡವಾಳಶಾಹಿ ಅಂದ್ರೆ ಇವರು ಬಂಡವಾಳಶಾಹಿಗಳಂದ್ರೆ ಯಾರು, ಏನ್ ಹೇಳ್ತಾರೆ ಮಾತಾಜಿ ಇಂಗ್ಲಿಷಲ್ಲಿ? ಆಂಟ್ರಪ್ರೂನರ್ಸ್ ಅಲ್ಲ, ಅವರು ಆಂಟ್ರಪ್ರೂನರ್ಸ್. ಅವ್ರದ್ದು ದರ್ಬಾರ್ ಜಾಸ್ತಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ ಅನ್ಸುತ್ತಿಲ್ಲಿ. ಐಹಿಕವಾದ ಮೊಟ್ಟೆಯನ್ನು ಒಡೆದು ಸಿಡಿಸುವ ವಿಚಾರ ನಮ್ಮಲ್ಲಿತ್ತು. ಅಂದ್ರೆ ಅವ್ರಿಗೆ ಆ ಎಗ್ನ ಕ್ಯಾಪಿಟಲಿಸ್ಟ್. ಈ ಅಮೆರಿಕ, ರಷ್ಯಾ ಇವೆಲ್ಲ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ ಅಂತ ಹೇಳ್ತಾರಲ್ಲ. ಅಂದ್ರೆ ನಿಮ್ಗೆ 5 ರೂಪಾಯಿ ಹಾಕ್ತೀವಿ ಅಂದ್ರೆ ಅಲ್ಲಿ 10 ರೂಪಾಯಿ ಬರೋ ವಿಚಾರ ಇರುವಂತ ಮೈಂಡ್ ಸೆಟ್ ಇರೋವಂಥ ಜನಗಳು ಅಂತ ನಾನು ಅನ್ಕೋತಾ ಇದ್ದೀನಿ. ಅದನ್ನು ಒಡೆದು ಹಾಕಲು ಬೇಕಾದ ರೌದ್ರವು ಸಂಗೀತದಲ್ಲಿದೆ.
ಅಂದ್ರೆ ಸಂಗೀತದಲ್ಲಿ ಎಷ್ಟೊಂದು ಆ ರಾಗಗಳಿದೆಯಲ್ಲ, ಅದರಲ್ಲಿ ರೌದ್ರ ಇವಾಗ ಈಶ್ವರಂದೆಲ್ಲ ನುಡಿಸ್ಬೇಕಾದ್ರೆ ಕೆಲವೆಲ್ಲ ರಾವಣ ವಿರಚಿತ ಈಶ್ವರಂದು ಸ್ತುತಿ ಎಲ್ಲ ಇದೆಯಲ್ಲ, ಅದು ತುಂಬಾ ರೌದ್ರವಾಗಿ ಹೇಳ್ತಾರೆ, ಶಾಂತವಾಗಿರೋದಿಲ್ಲ. ಈ ಮೋಹನ ರಾಗ ಎಲ್ಲ ತುಂಬಾ ಶಾಂತವಾಗಿರುತ್ತೆ, ಕೃಷ್ಣನ್ ಕೊಳಲು ಅದೆಲ್ಲ ನುಡ್ಸೋದು. ಸೊ ಆ ಥರ ಈ ರೌದ್ರವು ಅಂದ್ರೆ ಅದರಲ್ಲಿರೋಷ್ಟು ವೈಲೆನ್ಸ್ ತುಂಬಾ ವೈಲೆಂಟ್ ಈ ಸಂಗೀತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಾಗೆ ಹೊರಹರಿಯುವಾಗ ನರ ವ್ಯವಸ್ಥೆ ಕುಸಿಯಬಹುದು. ಆ ರಾಗ ಹೇಳ್ಬೇಕಾದ್ರೆ ನಮಗೆ ಅದು ಅರೇಂಜ್ಮೆಂಟ್ಸ್ ವ್ಯವಸ್ಥೆ ಕುಸಿಯಬಹುದು. ಹಾಗಾಗಿ ಸ್ವಾಮೀಜಿಯವರಿದ್ದಲ್ಲಿಗೆ ಹೋಗಿ ಸಣ್ಣ ಅಂಗಡಿ ಮಳಿಗೆಯಲ್ಲಿ ಸಂಕೀರ್ತನ ಮಾಡುವುದು ಬಹಳ ಉತ್ತಮವಾಗಿತ್ತು. ಅಂದ್ರೆ ಇವರು ದೊಡ್ಡ ಜಾಗದಲ್ಲಿ ಮಾಡ್ತಾ ಇರೋದ್ರಿಂದ ಆ ಥರ ವಿಚಾರ ಬಂದಿದೆ. ಸೊ ಹಾಗಾಗಿ ನಾವು ವಾಪಸ್ಸು ಸಣ್ಣದು ಇದರಲ್ಲೇ ಹೋಗ್ಬಿಟ್ಟು ಅಂಗಡಿಲಿ ಕೂತ್ಕೊಂಡು ನಾವು ಸಂಕೀರ್ತನ ಮಾಡೋದೇ ನಮಗೆ ಸರಿ ಅಂತ ಅನ್ನಿಸ್ತಾ ಇದೆ. ಬೀದಿಗಳ ವಿಕೃತ ಮಾಯೆಗಳಿಂದ ತುಂಬಿ ಹೋಗಿದ್ದವು. ಅಂದ್ರೆ ರೋಡ್ ಸೈಡಲ್ಲಿ ತುಂಬಾ ವಿಚಿತ್ರವಾಗಿ ಎಲ್ಲ ಇರುತ್ತಲ್ಲ, ಅಂಗಡಿಗಳಾಗ್ಲಿ, ಅದ್ರ ಮೇಲೆ ಅಂಗಡಿ ಮುಂದೆ ಹ್ಯಾಂಗ್ ಮಾಡಿರೋದಾಗ್ಲಿ, ಮೆನಿಕಿನ್ಸ್ ಇಡ್ತಾರಲ್ಲ ಅದಾಗ್ಲಿ ಎಲ್ಲ. ಸೊ ಸ್ವಾಮೀಜಿ ಅವರಿದ್ದ ಸ್ಥಳ ಮನಸ್ಸನ್ನು ಪಕ್ವಗೊಳಿಸುವ ನೆಲೆಯಾಗಿತ್ತು. ಎಲ್ಲಿ ಶ್ರೀಲ ಪ್ರಭುಪಾದರಿದ್ರೋ ಆ ಜಾಗ ಮಾತ್ರ ಮನಸ್ಸಿಗೆ ತುಂಬಾ ಖುಷಿ ತರುವಂತ ಜಾಗ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನನ್ನ ಬದುಕನ್ನು ಸಮತೋಲಗೊಳಿಸಿಕೊಳ್ಳಲು ಅಲ್ಲಿ ಸಂಕೀರ್ತನ ಮಾಡುವ ಹಿತವಾದ ಸಂಗತಿಯಾಗಿತ್ತು. ಅಂದ್ರೆ ನಮ್ಮ ಮೈಂಡ್ ಯಾವಾಗ್ಲೂ ರಜೋಗುಣ ತಮೋಗುಣ ಈ ತರ ವೇರಿ ಆಗ್ತಾನೆ ಇರುತ್ತಲ್ಲ, ಆಸಿಲೇಟ್ ಆಗ್ತಾನೆ ಇರುತ್ತೆ. ಸೊ ಸಮತೋಲ ಸ್ಥಿತಿ ಅಂದ್ರೆ ಈಕ್ವಿಲಿಬ್ರಿಯಂ, ಒಂಥರ ಈಕ್ವಿಪಾಯ್ಸ್ ಸ್ಟೇಟ್ ಅಂತಾರಲ್ಲ ಆ ಥರ ಸಮಾಧಾನವಾಗಿರುವಂಥದ್ದು. ಹೇಗಿರಕ್ಕೆ ಸಾಧ್ಯ ಅಂದ್ರೆ ಅಲ್ಲಿ ಸಂಕೀರ್ತನ ಮಾಡೋದು, ಸಂಕೀರ್ತನ ಕೇಳಿದ್ರೆ ಇದರಿಂದ ನಮಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಸಂಗತಿ. ಅಲ್ಲಿ ಕುಳಿತ ಸ್ವಾಮಿಯವರೊಂದಿಗೆ ಪ್ರಸಾದವನ್ನು ಪಡೆಯುವುದು ನಿಜಕ್ಕೂ ಅಧಿಕೃತ. ಕೆಲವು ಭಾರತೀಯ ಅಡುಗೆ ಹಾಗೂ ಚಪಾತಿಗಳನ್ನು ಪಡೆಯುವುದು, ಹಲವು ಸಂಗತಿಗಳ ಬಗ್ಗೆ ಮಾತನಾಡುವುದು, ಅದರಲ್ಲೂ ನನ್ನ ಕಿಸೆಯಲ್ಲಿ ತುಂಬ ಸ್ವಲ್ಪ ಹಣ ಮಾತ್ರ ಇದ್ದಾಗ ಅವೆಲ್ಲ ಅತ್ಯುತ್ತಮವಾಗಿತ್ತು. ಅಲ್ಲಿಗೆ ಹೋಗೋದು ಸದಾ ಚೆನ್ನಾಗಿರ್ತಿತ್ತು. ಆಮೇಲೆ ಸಂಕೀರ್ತನೆ ಮಾಡೋದ್ರ ಜೊತೆಗೆ ಕೃಷ್ಣನ್ ಪ್ರಸಾದನೂ ಸಿಗ್ತಾ ಇತ್ತು. ಅಂದರೆ ಮನೇಲಿ ಭಕ್ತಿಯಿಂದ ಮಾಡಿರೋ ಅಡುಗೆ, ಈ ಚಪಾತಿ ಅದ್ರ ಜೊತೆ ಪಲ್ಯಗಳು ಅದೆಲ್ಲ ಊಟ ತುಂಬ ಒಂಥರ ಮನಸ್ಸಿಗೆ ಸಮಾಧಾನನೂ ಸಿಗುತ್ತೆ, ಸಾತ್ವಿಕ ಫುಡ್ ಅದು. ಸೊ ಹಾಗಾಗಿ ಎಲ್ಲ ರೀತಿಯಿಂದಲೂ ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ದುಡ್ಡು ಹೊರಗಡೆ ಹೋದರೆ ವಿಪರೀತ ದುಡ್ಡಾಗುತ್ತಲ್ಲ ಊಟ ತಿಂಡಿಗೆ. ಸೊ ಇಲ್ಲಿ ದೇವ್ರ ಪ್ರಸಾದ, ನೀವು ದೇವ್ರಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ಬೋದು, ಇಲ್ಲದೇನೋ ಇರ್ಬೋದು, ದೇವ್ರೇನು ಕೇಳೋದಿಲ್ವಲ್ಲ ಕೊಡಿ ಅಂತ. ಸೊ ಹಾಗಾಗಿ ಈ ಥರ ಅದರಲ್ಲೂ ನನಗೆ ಸ್ವಲ್ಪ ಹಣ ಮಾತ್ರ ಇದ್ದಾಗ, ಅಂದರೆ ಕೈಯಲ್ಲಿ ದುಡ್ಡು ಕಮ್ಮಿ ಇದ್ದಾಗಲೂ ನಮಗೆ ದೇವ್ರ ಪ್ರಸಾದ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ಟನ್ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಬರ್ಟನ್ ಟೌನ್ ಹಾಲ್ ರಂಗಮಂದಿರದಲ್ಲಿ ನಡೆಯಲಿರುವ ನನ್ನ ಪಿಯಾನೋ ಕಚೇರಿಗೆ ಬರುವಂತೆ ಪ್ರಭುಪಾದರನ್ನು ಕೇಳಿಕೊಂಡ. ಪ್ರಭುಪಾದರು ಒಪ್ಪಿದರು. ಈ ಬರ್ಟನ್ ಏನ್ ಮಾಡ್ತಾನೆ, ಟೌನ್ ಹಾಲ್ ಅಂತ ಇದೆ ಅಲ್ಲಿ ನ್ಯೂಯಾರ್ಕಲ್ಲಿ, ಅಲ್ಲಿ ಅದು ಥಿಯೇಟರ್ದು ರಂಗಮಂದಿರ ಥಿಯೇಟರ್, ಅಲ್ಲಿ ಬನ್ನಿ, ನನ್ನ ಪಿಯಾನೋ ಇದು ಕಾನ್ಸರ್ಟ್ ಇದೆ ಅಲ್ಲಿ ಅಂತ ಬನ್ನಿ ಅಂತ ಪ್ರಭುಪಾದರಿಗೆ ಹೇಳ್ತಾರೆ. ಸೊ ಬ್ರಹ್ಮಾನಂದ ಅನ್ನೋನು ಸ್ನೀಕರ್ಸ್ ಮತ್ತು ಜೀನ್ಸ್ ತೊಟ್ಟ ನಾವು ಸುಮಾರು 7-8 ಮಂದಿ ಸ್ವಾಮೀಜಿಯವರೊಂದಿಗೆ ಉಪಮಾರ್ಗದಲ್ಲಿ ಪ್ರಯಾಣ ಮಾಡಿ ಟೌನ್ ಹಾಲ್ಗೆ ಹೋದೆವು. ಅಂದ್ರೆ ಶೂಸ್, ಸ್ನೀಕರ್ಸ್ ಅಂದ್ರೆ ಈ ಓಡೋ ಶೂಸ್ ಇರುತ್ತಲ್ಲ ಅದು, ಆಮೇಲೆ ಜೀನ್ಸ್ ಪ್ಯಾಂಟ್ ಅದು ಹಾಕ್ಕೊಂಡು ನಾವು 7-8 ಜನ ಸ್ವಾಮೀಜಿಯವ್ರ ಜೊತೆ ಉಪಮಾರ್ಗ ಅಂದ್ರೆ ಸೈಡ್ ರೋಡ್ಸ್ ಅಲ್ಲಿ ಹೋದ್ವಿ, ಟೌನ್ ಹಾಲ್ ಕಡೆ ಹೋದ್ವಿ ಅಂತ. ಒಳಗೆ ಹೋಗಿ ಆಸನದಲ್ಲಿ ಕೂತ್ಕೊಂಡ್ವಿ ಚೇರ್ಸ್ ಮೇಲೆ. ಕಚೇರಿ ಆರಂಭವಾಯಿತು. ಅವನ ಕಾನ್ಸರ್ಟ್ ಸ್ಟಾರ್ಟ್ ಆಯ್ತು. ಬರ್ಟನ್ ಗ್ರೀನ್ ಹೊರ ಬಂದನು. ಪಿಯಾನೋ ಮುಚ್ಚಳ ತೆರೆದ. ಅವನು ಪಿಯಾನೋ ದೊಡ್ಡದಿರುತ್ತಲ್ಲ, ಅದನ್ನ ಹಿಂಗೆ ಓಪನ್ ಮಾಡೆಲ್ಲ ಮಾಡ್ಬೇಕಲ್ಲ. ಕೊನೆಗೆ ಒಂದು ಸಣ್ಣದ ಹ್ಯಾಮರ್, ಸುತ್ತಿಗೆ ಅಂದ್ರೆ ಹ್ಯಾಮರ್ ತಗೊಂಡು ಅದನ್ನ ಹೊಡಿತಾ ಇರ್ತಾನೆ ತಂತಿಗಳಿಗೆ, ಮ್ಯೂಸಿಕ್ ಬರೋ ಥರ ಮ್ಯೂಸಿಕ್ ಬರಲಿ ಅಂತ ಹೇಳಿ. ಆಮೇಲೆ ಇವರು 1.5 ಗಂಟೆಗಳ ಕಾಲ ಇದು ನಡೆಯಿತು. ಅಷ್ಟೊತ್ತು ಅವನು ಕಾನ್ಸರ್ಟ್ ಕೊಟ್ಟಿದ್ದಾನೆ ಆ್ಯಕ್ಚುಲಿ, ಸೌಂಡ್ ಅದು ಗೊತ್ತಾಗಿರ್ತದೆ ಇವ್ರಿಗೆ. ನಾವೆಲ್ಲ ಅಲ್ಲಿ ಸ್ವಾಮೀಜಿಯವರೊಂದಿಗೆ ಕುಳಿತಿದ್ದೆವು. ಅಲ್ಲದೆ ನಾವೆಲ್ಲ ನಮ್ಮ ಜಪಮಾಲೆ ಅವ್ರಿಗೆ ಆ ಕಾನ್ಸರ್ಟ್ ನೋಡ್ತಾ ಇದ್ರು, ಕೇಳಿಸ್ಕೊತಾ ಇದ್ರು ಅನ್ಸುತ್ತೆ. ಅವಾಗ ಇವ್ರೇನ್ ಮಾಡ್ತಾರೆ, ಅವರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರ್ತಾರೆ ಜಪಮಾಲೆ ತೆಕ್ಕೊಂಡು. ಇಡೀ ರಂಗಮಂದಿರದಲ್ಲಿ ಕೇವಲ 2 ಡಜನ್ ಜನರಿದ್ರು. ಅಷ್ಟು ದೊಡ್ಡ ಥಿಯೇಟರ್ ಅಲ್ಲಿ ಒಂದು 20 ಜನ 24 ಜನ, 2 ಡಜನ್ ಅಂದ್ರೆ 24 ಜನ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮಧ್ಯದ ವಿರಾಮ ಬಂತು. ಕಾನ್ಸರ್ಟ್ 3 ಅವರ್ಸ್ ಇದ್ರೆ ಮಧ್ಯ ಒಂದ್ ಸ್ವಲ್ಪ ಬ್ರೇಕ್ ಕೊಡ್ತಾರೆ, ಬಾತ್ರೂಮು, ಕಾಫಿ, ಟೀ ಆ ಥರ ತಗೊಂಡ್ ಬರ್ಲಿ ಅಂತ. ಸ್ವಾಮೀಜಿ ಬಚ್ಚಲ ಕೋಣೆಗೆ ಹೋಗ ಬಯಸಿದರು. ನಾನು ಜೊತೆಗೆ ತಿರುಗಿ
ಹೋಗಿ ಅವರಿಗೆ ಸಹಾಯ ಮಾಡಿದೆ. ಅವ್ರು ಬಾತ್ರೂಮ್ಗೆ ಹೋಗ್ಬೇಕಾಗಿರುತ್ತೆ, ಶ್ರೀಲ ಪ್ರಭುಪಾದರು ಇವರು ಅವ್ರ ಜೊತೆ ಹೋಗ್ತಾರೆ, ಯಾರು ಬ್ರಹ್ಮಾನಂದರು ಹೆಲ್ಪ್ ಮಾಡೋಕ್ಕೆ. ತೊಳೆಯುವ ತೊಟ್ಟಿಯಲ್ಲಿ ನೀರನ್ನು ತಿರುಗಿಸಿ ಕೊಟ್ಟು ಅವರಿಗೆ ಕಾಗದದ ಕರವಸ್ತ್ರವನ್ನು ನೀಡಿದೆ. ಇಲ್ಲೆಲ್ಲ ಪೇಪರ್ ಇದು ಟವಲ್ದು ಕಲ್ಚರ್ ಜಾಸ್ತಿ ಅಲ್ಲ, ಸೊ ಅದನ್ನೆಲ್ಲ ಕೊಟ್ಟೆ ಅವರಿಗೆ ಕೈ ಒರೆಸ್ಕೊಳ್ಳೋಕ್ಕೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸ್ವಾಮೀಜಿಗೆ ಈ ಸಣ್ಣ ಸೇವೆ ಮಾಡುವುದು ನನ್ನ ಬದುಕಿಗೆ ಪರಿಪೂರ್ಣತೆ ಎಂದು ಎಲ್ಲಿ ಮಾತಾಜಿ ಎಂಬಂತೆ ತೋರಿತು. ಅಂದರೆ ನಾವು ಶ್ರೀಲ ಪ್ರಭುಪಾದ ಶುದ್ಧ ಭಕ್ತರು, ಅವರಷ್ಟು ಇದು ಅವ್ರಿಗೆ ನಾವು ಏನೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೆ ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ. ಅದೇ ಥರ ಯಾರು ಇವಾಗ ಜಯಪತಾಕ ಸ್ವಾಮಿಗಳು ಮಂಗಳೂರಿಗೆಲ್ಲ ಬಂದಾಗ ಎಷ್ಟೋ ಜನ ಭಕ್ತಾದಿಗಳು ಚೂರೇ ಅವರು ವೀಲ್ ಚೇರ್ ತಳ್ಳೋದಾಗ್ಲಿ, ವೀಲ್ ಚೇರ್ ಸೈಡಲ್ಲಿ ಇಡೋದಾಗ್ಲಿ, ಅವರು ಪಾದರಕ್ಷೆ ಅವ್ರಿಗೆ ಹಾಕ್ಕೊಂಡು ಅದನ್ನು ಆ ಕಡೆ ಇಡೋದಾಗ್ಲಿ, ಸಾಕು ಅಂಥದ್ದೇ ಸೇವೆ ಸಿಕ್ಕಿದ್ರು ಸಾಕು ಅಪ್ಪ ಎಷ್ಟು ನಮಗೆ ಧನ್ಯರಾಗಿದ್ದೀವಿ ಅಂತ ಅವ್ರ ಮನೋಭಾವ ಅವ್ರಿಗೆ ವ್ಯಕ್ತಪಡಿಸ್ತಾರೆ. ಆ ಥರ ಕೇಳಿದ್ದೀನಿ ನಾನು ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಭಕ್ತರಲ್ಲಿ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರಿಗೆ ಇಷ್ಟು ಅವರು ಹೆಲ್ಪ್ ಮಾಡಿದ್ದೆ ನನಗೆ ತುಂಬ ಒಂಥರ ಮನಸ್ಸಿಗೆ ಭಾರಿ ಇದಾಯಿತು ಅಂತ ಹೇಳ್ತಾ ಇದ್ದಾರೆ. ಅವರ ವ್ಯಕ್ತಿತ್ವದಲ್ಲಿ ಅಂಥದ್ದೇನೋ ಒಂದು ಶ್ರೇಷ್ಠತೆ ಇತ್ತು. ಅಂದರೆ ಅವ್ರು ಆ ಥರ ಶುದ್ಧ ಭಕ್ತರಾಗಿರೋದ್ರಿಂದ ನಮಗೆ ಆ ಥರ ಅನಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಕೆಲಸಗಳನ್ನು ಮಾಡುವುದು ನನ್ನಲ್ಲಿ ಪರಿಪೂರ್ಣತೆ ಭಾವ ಉಂಟು ಮಾಡಿತ್ತು. ಈ ಥರ ಸಣ್ಣದು ಸೇವೆ ಮಾಡೋದ್ರಿಂದ ಇವ್ರಿಗೆ ನಾನು ಸ್ವಲ್ಪ ಇದಾಗ್ತಾ ಇದ್ದೀನಿ, ಸಾತ್ವಿಕದ ಕಡೆ ಜಾಸ್ತಿ ಹೋಗ್ತಾ ಇದ್ದೀನಿ ನನಗೆ ಅಂತ ಇವ್ರಿಗೆ ಅನಿಸ್ತಾ ಇರುತ್ತೆ. ನಾನು ಅವರನ್ನು ಕಾಯುತ್ತಿರುವಂತೆ ಅವರ ಆಪ್ತ ಅಂಗರಕ್ಷಕನಾಗಿರುವಂತೆ ಭಾವಿಸಿದೆ. ಅಂದರೆ ಇವ್ರು ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ನನಗೇನು ಅನ್ನಿಸ್ತು ಅಂದರೆ ಅವ್ರಿಗೆ ನಾನು ಕ್ಲೋಸ್ ಅಸೋಸಿಯೇಟ್ ಇರ್ತಾರಲ್ಲ, ದೊಡ್ಡವ್ರಿಗೆಲ್ಲ ಇದು ಪರ್ಸ್ನಲ್ ಅಸಿಸ್ಟೆಂಟ್ಸು, ಆ ಥರ ಪ್ರೊಟೆಕ್ಟ್ ಮಾಡೋದಕ್ಕೆ ಆ ಥರ ನನಗೆ ಹಂಗೆ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ. ಉಪಮಾರ್ಗದಲ್ಲಿ ಬರುತ್ತಿದ್ದಾಗ ಉಪಮಾರ್ಗ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದು ಅವರಿಗೆ ತೋರಿಸಿದೆ. ಅಂದರೆ ಸ್ಟ್ರೀಟ್ ಅಂತೀವಲ್ಲ, ಅದು ಹೇಗಿದು ವರ್ಕ್ ಆಗುತ್ತೆ. ಇಲ್ಲಿ ಸ್ಟ್ರೀಟ್ಗಳಿಗೆ ಈ ಸ್ಟ್ರೀಟಿಂದ ಇನ್ನೊಂದು ಸ್ಟ್ರೀಟು, ಅವೆನ್ಯೂ ಆಮೇಲೆ ಸ್ಟ್ರೀಟ್ ಎರಡೇ ಇರೋದು ನ್ಯೂಯಾರ್ಕಲ್ಲಿ. ಒಂದು ದೊಡ್ಡ ಉದ್ದ ರೋಡ್ಗೆ ಅವೆನ್ಯೂ ಅಂತಾರೆ, ಸೈಡ್ಗೆ ಸ್ಟ್ರೀಟ್ ಅಂತಾರೆ, ಅದು ಉಪಮಾರ್ಗ. ಅಲ್ಲದೆ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೆ. ಅವ್ರು ಏನು ಕೇಳ್ತಾರೋ ಅದನ್ನು ಇವರು ಆನ್ಸರ್ ಮಾಡ್ತಾ ಇರ್ತಾರೆ, ಯಾಕಂದರೆ ಇವರು ಇವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಆದ್ದರಿಂದ ಇವೆಲ್ಲ ತುಂಬ ಆತ್ಮೀಯ ಭಾವವನ್ನು ಸೃಷ್ಟಿಸೋದು. ಅಂದರೆ ತುಂಬ ಅವ್ರಿಗೆ ಒಡನಾಟ ಜಾಸ್ತಿ ಆದಂಗೆ ವಿಶ್ವಾಸ ಬರುತ್ತೆ. ಇವಾಗ ನಮಗೂ ಅಷ್ಟೇ ಭಕ್ತಿ ಸೇವೆ ಸ್ಟಾರ್ಟ್ ಮಾಡಿದಾಗ ಅಷ್ಟೇನು ಇದೇ ಇರೋದಿಲ್ಲ. ಮಾಡ್ತಾ ಭಗವಂತನ ನಾಮ ಕೀರ್ತನೆ ಎಲ್ಲ ಕೇಳ್ತಾ ಇನ್ನೂ ಕೇಳೋಣ ತುಂಬ ಕ್ಲೋಸ್ ಕೃಷ್ಣ ನಮಗೆ ಅಂತ ಆ ಥರ ಮನೋಭಾವ ನಮಗೆ ಬರುತ್ತೆ ಅಂತ ಶ್ರೀಲ ಪ್ರಭುಪಾದರ ಸಹವಾಸದಿಂದ ನನಗೆ ಆ ಥರ ಅನ್ನಿಸ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಇರಲಿ, ನಾವು ಮಹಡಿಯಲ್ಲಿರುವ ನಮ್ಮ ಆಸನಗಳ ಮರಳಿ ಹೋದೆವು. ಆದರೆ ವಾಪಸ್ ಅವರು ಹಾಫ್ ಬ್ರೇಕ್ ಇತ್ತಲ್ಲ, ಸೊ ವಾಪಸ್ ಹೋಗಿ ಕೂತ್ಕೋತಾರೆ ಕಾನ್ಸರ್ಟ್ಗೆ. ಬರ್ಟನ್ ಗ್ರೀನ್ ನೇರವಾಗಿ ಸ್ವಾಮೀಜಿ ಇದ್ದಲ್ಲಿಗೆ ಬಂದು ಹೇಳಿದ, ಸ್ವಾಮೀಜಿ ನಿಮಗೆ ಸಂತೋಷವಾಯಿತೆ? ಅವನು ಕೇಳ್ತಾನೆ ಕಾನ್ಸರ್ಟ್ ಆದಮೇಲೆ, ನಿಮಗೆ ಇಷ್ಟ ಆಯ್ತಾ, ನಿಮಗೆ ಸೌಕರ್ಯವೆನಿಸುತ್ತೆ, ಅಂದರೆ ನಿಮಗೆ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಕೇಳೋ ಅಷ್ಟು ನಿಮಗೆ ಅನ್ನಿಸ್ತಾ ಅಂತ, ನೀವು ಇದನ್ನು ಪಡುವಿರಾ, ಈ ಥರ ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕೇಳ್ತಾರೆ. ಸ್ವಾಮೀಜಿ ತುಂಬ ಸೌಮ್ಯತೆಯಿಂದ ಹೌದು ಎಂದರು. ಅವ್ರಿಗೆ ಹೌದು ಅಂತ ಅವರು ಶಾಂತವಾಗಿ ಹೇಳ್ತಾರೆ. ಆಗ ಬರ್ಟನ್, ಈಗ ಎರಡನೇ ಭಾಗ ಆರಂಭವಾಗುತ್ತದೆ, ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗ್ತಾ ಇದೆ ಕಾನ್ಸರ್ಟು ಅಂತ ಹೇಳ್ತಾರೆ. ನಾನು ನಡುವೆ ಬಾಯಿ ಹಾಕಿ, ಸ್ವಾಮೀಜಿ ತುಂಬ ದಣಿದಿದ್ದಾರೆ, ಅಲ್ಲದೆ ಅವರು ಹತ್ತಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲು ಯತ್ನಿಸಿದೆ. ಇವ್ರೇನು ಮಾಡ್ತಾರೆ, ಮಧ್ಯದಲ್ಲಿ ಅವ್ರಿಗೆ ಇನ್ನೂ 1.5 hours ಇರುತ್ತೆ ಅನಿಸುತ್ತೆ. ಅದು ಜನರಲಿ 3 hours ಕಾನ್ಸರ್ಟು. ಸೊ ಅವ್ರಿಗೆ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಟೈಮ್ಗೆ ಸರಿಗೆ ಅವ್ರು ವಿಶ್ರಾಂತಿ ತಗೋಬೇಕು ಅಂತ ಹೇಳಕ್ಕೆ ಇವ್ರು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅವರು, ಆದ್ದರಿಂದ ನಾನು ಮರಳಿ ಹೋಗಬೇಕಾಗುತ್ತೆ ಅಂತ ಹೇಳಿದೆ. ಆದರೆ ದ್ವಿತೀಯಾರ್ಧದಲ್ಲಿ ಸ್ವಾಮಿಯವರು ಇರಬೇಕೆಂದು ಆತ ಒತ್ತಾಯಿಸಿ, ಇಲ್ಲ ಸೆಕೆಂಡ್ ಹಾಫ್ಗೂ ನೀವು ಇರಬೇಕು ಅಂತ ಅವ್ನು ತುಂಬ ಫೋರ್ಸ್ ಮಾಡ್ತಾರೆ ಬರ್ಟನ್ ಗ್ರೀನು. ಹಾಗಾಗಿ ನಾವು ಅಲ್ಲೇ ಉಳಿದೆವು. ಸೊ ಪ್ರಭುಪಾದರು ಅವ್ರದ್ದು ನಿದ್ದೆ ಟೈಮು, ವಿಶ್ರಾಂತಿ ತಗೊಳ್ಳೋ ಟೈಮ್ ಮೀರಿದ್ರು ಕೂಡ ಉಳ್ಕೋತಾರೆ. ನಂತರ ಕವಿಗಳು ಹೊರಬಂದು ಕವಿತೆಯನ್ನು ವಾಚನ ಮಾಡಿದರು. ಪೋಯಿಟ್ಸ್ ಬಂದು ಅವ್ರವ್ರ ಕವಿತೆಗಳನ್ನ ಹೇಳ್ತಾರೆ. 11:30 ತನಕ ನಾವು ಅಲ್ಲೇ ಇದ್ದೆವು. ನೋಡಿ, 10 ಗಂಟೆ ಹಾಗೇನೋ ವಿಶ್ರಾಂತಿ ತಗೋತಾರವರು ಅಂತ ಇಲ್ಲಿ ಮೇಲ್ಗಡೆ ಹೇಳಿದಾರಲ್ಲ. ಸೊ ಇಲ್ಲಿ 11:30 ಆಗುತ್ತೆ, 11:30ವರೆಗೂ ಅಲ್ಲೇ ಇರ್ತಾರೆ. ನಂತರ ನಾವು ಉಪಮಾರ್ಗದಲ್ಲಿ ಪ್ರಯಾಣ ಮಾಡಬೇಕಾಯಿತು. ಪಾಪ ಅವರು ಗಾಡಿಲೂ ಬಂದಂಗಿಲ್ಲ, ನಡ್ಕೊಂಡೇ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಅವ್ರು ಮತ್ತೆ ವಾಪಸ್ ಆ ಸ್ಟ್ರೀಟ್ಸಲ್ಲಿ ಹೋಗ್ತಾರೆ. ಪ್ರಭುಪಾದರು ಟೌನ್ ಹಾಲ್ಗೆ ಹೋಗೋದಕ್ಕೆ ಬೇರೊಂದು ಕಾರಣವಿತ್ತು. ಶ್ರೀಲ ಪ್ರಭುಪಾದರು
ಈ ಕಾನ್ಸರ್ಟ್ಗೆ ಒಪ್ಕೊಂಡು ಯಾಕೆ ಹೋದ್ರು ಅಂತ ಇವಾಗ ಗೊತ್ತಾಗ್ತಾ ಇದೆ. ಅಂದ್ರೆ ಅವ್ರಿಗಲ್ಲಿ ಸಂಕೀರ್ತನೆ ಮಾಡ್ಬೋದೇನೋ, ಕೃಷ್ಣ ಪ್ರಜ್ಞೆ ಇನ್ನಷ್ಟು ಹರಡ್ಬೋದೇನೋ ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ ಎನ್ನುವುದು ಕೆಲವು ವಾರಗಳ ನಂತರ ತಿಳಿಯಿತು, ಇವ್ರಿಗೆ ಗೊತ್ತಾಗುತ್ತೆ. ದೇವಾಲಯಕ್ಕೆ ಅದನ್ನು ಬಾಡಿಗೆಗೆ ತೆಗೆದುಕೊಳ್ಳೋದಕ್ಕೆ ಅವ್ರು ಯೋಚಿಸಿದ್ದರು. ಅಂದರೆ ಇದು ಅದನ್ನು ಕೃಷ್ಣನ ದೇವಸ್ಥಾನ ಮಾಡ್ಬೋದೇನೋ ಅಂತ ರೆಂಟ್ ಮಾಡೋಣ ಅಂತ ಅವ್ರಿಗೆ ಮನಸ್ಸಲ್ಲಿ ಅನ್ನಿಸ್ತಿತ್ತು. ಅದಕ್ಕೆಂದೇ ಅವರು ಅದನ್ನು ನೋಡಲು ಬಯಸಿದ್ದರು. ಹೇಗಿದೆ ಇದು ಆಂಬಿಯನ್ಸು, ನೋಡ್ಕೊಂಬರೋಣ ಬಿಲ್ಡಿಂಗ್ ಹೇಗಿದೆ ಅಂತ ಅವ್ರಿಗೆ, ಅದಕ್ಕೋಸ್ಕರ ಈ ಕಾನ್ಸರ್ಟ್ಗೆ ಹೋಗ್ತಾರೆ, ಬರ್ಟನ್ ಗ್ರೀನ್ ಕಾನ್ಸರ್ಟ್ಗೆ. ಗೇಟ್ ರಂಗಮಂದಿರ ಒಂದು ಸಣ್ಣ ಸಭಾಭವನ ಎಂದು, ಅದು 2ನೇ ಅವೆನ್ಯೂ ಬೀದಿಯಲ್ಲಿ ಅಂಗಡಿ ಮಳಿಗೆ ಉತ್ತರಕ್ಕೆ ಸುಮಾರು 10 ಬಡಾವಣೆಗಳ ಆಚೆ ಇತ್ತು. ಇದು ಈ ಆಡಿಟೋರಿಯಮ್ಮು 2nd ಅವೆನ್ಯೂನಲ್ಲಿತ್ತು, ತುಂಬ ನಾರ್ತ್ಗೆ ಇತ್ತು ಅಂತ ಅದ್ರ ಡೈರೆಕ್ಷನ್ ಎಲ್ಲಿತ್ತು ಅಂತ ಅದು ಪ್ಲೇಸ್ ಹೇಳ್ತಾ ಇದ್ದಾರೆ. ಸತ್ಸ್ವರೂಪ ಗೇಟ್ ರಂಗಮಂದಿರವನ್ನು ಒಂದು ರಾತ್ರಿ ಮಟ್ಟಿಗೆ ನಾವು ಬಾಡಿಗೆ ತೆಗೆದುಕೊಂಡೆವು. ಅವನು ಸತ್ಸ್ವರೂಪ ಹೇಳ್ತಾ ಇದ್ದಾರೆ. ಗೇಟ್ ಅನ್ನೋದು ಅದು ಥಿಯೇಟರ್ ಹೆಸರು. ಅದನ್ನ ಒಂದು ನೈಟ್ಗೆ ನಾವು ರೆಂಟಿಗೆ ತಗೊಂಡ್ವಿ, ಬಾಡಿಗೆ ತೆಗೆದುಕೊಂಡೆವು. ಅದು ಕತ್ತಲೆ ಜಾಗ, ಅಲ್ಲಿ ಎಲ್ಲ ಕಡೆ ಕಪ್ಪು ಬಣ್ಣ, ಯಾಕೆಂದ್ರೆ ಥಿಯೇಟರ್ ಅಲ್ವಾ, ಸೊ ಅವರಿಗೆ ಕಲರ್ ಲೈಟ್ಸ್ ಎಲ್ಲ ಬಿಡಬೇಕಾಗ್ತಿರುತ್ತೆ ಆಕ್ಟರ್ಸ್ಗಳ ಮೇಲೆ. ಸೊ ಹಾಗಾಗಿ ಅದು ಬ್ಲ್ಯಾಕ್ ಪೇಂಟ್ ಹೊಡೆದಿರ್ತಾರೆ. ರಂಗಮಂದಿರ ಹೆಚ್ಚು ಕಮ್ಮಿ ಬಂದಾಗಿತ್ತು. ನಾವು ವೇದಿಕೆ ಮೇಲೆ ಚಿತ್ರಧಾರಕ ಮರದ ಚೌಕಟ್ಟನ್ನು ಇಟ್ಟು ಪಂಚತತ್ವದ ಚಿತ್ರವನ್ನು ಇಟ್ಟೆವು. ಇಲ್ಲಿ ಹೋಗ್ತಾರಲ್ಲ, ರೆಂಟಿಗೆ ತಗೊಂಡಿರ್ತಾರಲ್ಲ ಇವರು, ಚೈತನ್ಯ ಮಹಾಪ್ರಭುಗಳದ್ದು ಇದನ್ನೆಲ್ಲ ಇಡ್ತಾರೆ ಅಲ್ಲಿ ಕಟ್ಔಟ್ಸ್. ಸ್ವಾಮೀಜಿ ಮಾತನಾಡಿದರು, ಪ್ರಭುಪಾದರು ಹೇಳ್ತಾರೆ. ಅವರ ಮಾತು ತುಂಬ ತಾಂತ್ರಿಕವಾಗಿದೆ, ಟೆಕ್ನಿಕಲ್ ಆಗಿ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡೋಕ್ಕೆ. ಚಿತ್ರವನ್ನು ನಿರ್ದಿಷ್ಟವಾಗಿ ತೋರಿಸುತ್ತಾ, ಆ ಫೋಟೋಸ್ನೆಲ್ಲ ಪಿಕ್ಚರ್ಸ್ನ ತೋರಿಸ್ತಾ ಹಿಂದಕ್ಕೆ ತಿರುಗಿ ಉಲ್ಲೇಖಿಸುತ್ತಾ ಪಂಚತತ್ವದ ಪ್ರತಿಯೊಂದು ಸದಸ್ಯರನ್ನು ವರ್ಣಿಸಿದರು. ನಾವು ಜಪ ಮಾಡೋದಕ್ಕಿಂತ ಮುಂಚೆ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಇದೆಲ್ಲ ಹೇಳ್ತೀವಲ್ಲ, ಆ ಪಂಚತತ್ವದ್ದು ಪ್ರತಿಯೊಬ್ಬರದ್ದನ್ನು ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ವಾಮಿಗಳು. ಅವರ ವಿವರಣೆ ಹೀಗಿತ್ತು: ಚೈತನ್ಯ ಪ್ರಭುಗಳ ಶುದ್ಧ ಭಕ್ತನಾಗಿ ಆವಿರ್ಭವಿಸಿದ ದೇವೋತ್ತಮ ಪರಮಪುರುಷ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನೇ. ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷನೇ ಅಂತ ಹೇಳ್ತಾರೆ. ಚೈತನ್ಯ ಪ್ರಭುಗಳ ಬಲಕ್ಕೆ ಇರುವ ಶ್ರೀ ನಿತ್ಯಾನಂದರು ಅವರ ಮೊದಲನೇ ಅವ್ರ ಫಸ್ಟ್ ಎಕ್ಸ್ಪ್ಯಾನ್ಷನ್ನು ನಿತ್ಯಾನಂದರು. ಚೈತನ್ಯ ಮಹಾಪ್ರಭುಗಳ ಫಸ್ಟ್ ಎಕ್ಸ್ಪ್ಯಾನ್ಷನ್ನು ನಿತ್ಯಾನಂದರು. ಆಮೇಲೆ ಶ್ರೀ ನಿತ್ಯಾನಂದರ ಬಲಕ್ಕೆ ಇರೋರು ಅದ್ವೈತ ಗುರುಗಳು. ಅವರು ಪರಮಪ್ರಭುವಿನ ಅವತಾರ. ಅವರು ಇವ್ರದ್ದು ಚೈತನ್ಯ ಮಹಾಪ್ರಭುಗಳ ಇನ್ಕಾರ್ನೇಷನ್ ಅವತಾರ. ಚೈತನ್ಯ ಪ್ರಭುಗಳ ಎಡಕ್ಕೆ ಗದಾಧರ ಪಂಡಿತ್ ಅವರಿದ್ದಾರೆ. ಅವರು ಇಂಟರ್ನಲ್ ಪೊಟೆನ್ಸಿ, ಇಂಟರ್ನಲ್ ಶಕ್ತಿ ಅವರು. ಶ್ರೀವಾಸ ಪೂರ್ಣರಾದ ಭಕ್ತ. ಶ್ರೀವಾಸ ನಾವು ಹೇಳ್ತೀವಲ್ಲ, ಶ್ರೀ ಚೈತನ್ಯ ಏನದು ನಿತ್ಯಾನಂದ ಗದಾಧರ ರಾಧಾರಾಣಿಯ ಶಕ್ತಿ. ಇದು ಶ್ರೀವಾಸ ನಾರದರು. ಶ್ರೀವಾಸ ಅವರು ನಾರದ್ ಪರಿಪೂರ್ಣರಾದ ಭಕ್ತ ಎಂದು ಅವರು ಹೇಳಿದರು. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಪಿಕ್ಚರ್ಸ್ ಅಲ್ಲಿರೋ ಪಂಚತತ್ವದ ಬಗ್ಗೆ. ಅವರು ಮಾತನಾಡುತ್ತಿದ್ದಾಗ ಆ ಶ್ರೋತೃಗಳಿಗೆ ಇದು ನಿಲುಕದ ವಿಷಯವಾಯಿತೆಂದು ನನಗನಿಸಿತ್ತು. ಇವರು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಕೇಳ್ಕೊತಾ ಇರೋ ಆಡಿಯನ್ಸ್ಗೆ ಇದು ಏನೋ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಅವ್ರಿಗೆ ಬೌನ್ಸ್ ಆಗ್ತಾ ಇರುತ್ತೆ ವಿಚಾರ. ನಾನು ಸ್ವಾಮೀಜಿಯ ಪಕ್ಕದಲ್ಲಿ ಹತ್ತಿರಕ್ಕೆ ಕುಳಿತಿದ್ದೆ. ಇವರು ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ. ಇತರ ಭಕ್ತರಂತೆ ನಾನು ಅವರೊಂದಿಗೆ ಇದ್ದುದರಿಂದ ಉಂಟಾದ ಆನಂದವನ್ನು ಅನುಭವಿಸುತ್ತಿದ್ದೆ. ಅವ್ರಿಗೆ ಅಷ್ಟು ಅದು ಕೇಳಿ ತುಂಬ ಖುಷಿ ಆಗ್ತಾ ಇರುತ್ತೆ, ಮನಸ್ಸಿಗೆ ತುಂಬ ಸಮಾಧಾನ ಆಗಿರುತ್ತೆ. ಸೊ ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ರಂಗಮಂದಿರವನ್ನು ಬಾಡಿಗೆಗೆ ಪ್ರಯತ್ನಿಸುವುದು ವ್ಯರ್ಥ ಕಾಲಹರಣ ಎಂದು ಗೇಟ್ ಕಾರ್ಯಕ್ರಮದ ನಂತರ ಸ್ವಾಮೀಜಿ ಮತ್ತು ಅವರ ಶಿಷ್ಯರು ಒಪ್ಪಿಕೊಂಡರು. ಸೊ ಈ ಥಿಯೇಟರ್ನ ಬಾಡಿಗೆಗೆ ತಗೊಂಡು ನಾವು ಇಲ್ಲಿ ಸಂಕೀರ್ತನೆ ಮಾಡೋ ಅಂಥ ವಿಚಾರ, ಇದು ವೇಸ್ಟ್ ಆಫ್ ಟೈಮು, ಕಾಲಹರಣ, ಸುಮ್ಮನೆ ಇದು ಪ್ರಯೋಜನ ಇಲ್ಲ ಅಂತ ಅವರು ಸ್ವಾಮೀಜಿಯವರು ಮತ್ತು ಅವ್ರ ಶಿಷ್ಯಂದರು ಮಾತಾಡ್ಕೋತಾರೆ. ಟಾಂಕಿನ್ಸ್ ಚೌಕದ ಉದ್ಯಾನಕ್ಕೆ ಹೋಗುವುದೇ ಉತ್ತಮವಾದದ್ದಾಗಿತ್ತು. ಅದೇ ಆ ಟಾಂಕಿನ್ಸ್ ಸ್ಕ್ವೇರ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಹೋಗೋದೇ ನಮಗೆ ಬೆಸ್ಟು ಅಂತ ಅನ್ಕೋತಾರೆ. ಜನರನ್ನು ಆಕರ್ಷಿಸುವುದಕ್ಕೆ ಅದು ಉತ್ತಮವಾದ ಜಾಗ, ಯಾಕೆಂದ್ರೆ ಅದು ಫ್ರೀ ಪಾರ್ಕ್, ಅದು ಎಲ್ಲರೂ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಅವ್ರ ಪಾಡ್ಗೋರು. ಸೊ ಯಾರಿಗಾರು ಇದು ಇಷ್ಟ ಆಯ್ತಾ ಇಲ್ಲ, ಏನೋ ಒಂದು ಕ್ಯೂರಿಯಾಸಿಟಿಯಿಂದನಾರು ನಿಂತು ಕೇಳ್ತಾರೆ ಅನ್ನೋದು ಅವ್ರಿಗೆ ಇದು.
ಅದಕ್ಕೆ ಯಾವ ಖರ್ಚು ತಗೊಳುತ್ತಿರೋದು, ಫ್ರೀ ಪಾರ್ಕ್, ಓಪನ್ ಪಾರ್ಕ್, ಪಬ್ಲಿಕ್ ಪಾರ್ಕು. ಸೊ ಅಲ್ಲಿ ಹೋಗಿ ನಮ್ಗೆ ಯಾವ್ದು ದುಡ್ಡು ಖರ್ಚಾಗೋದಿಲ್ಲ ಅಂತ ಅವರು ಇದು ಮಾಡ್ತಾರೆ. ರಾತ್ರಿ 11 ಆಗಿತ್ತು. ಸ್ವಾಮೀಜಿ ಸಾರಿ ಮಾತಾಜಿ, ಓದಿ. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಾತ್ರಿ 11 ಆಗಿತ್ತು. ಸ್ವಾಮೀಜಿಯ ಮಾಳಿಗೆಯಲ್ಲಿ ಸಣ್ಣ ಅಡುಗೆ ಮನೆಯಲ್ಲಿ ಒಂದೇ ದೀಪ ಉರಿಯುತ್ತಿತ್ತು. ಹೇಗೆ ಅಡುಗೆ ಮಾಡಬೇಕೆಂದು ಸ್ವಾಮೀಜಿ ಕೀರ್ತಾನಂದ ಹಾಗೂ ಬ್ರಹ್ಮಾನಂದರಿಗೆ ಕಲಿಸಿಕೊಡುತ್ತಾ ನಿಂತೇ ಇದ್ದರು. ಏಕೆಂದರೆ ಮಾರನೇ ದಿನ ಭಾನುವಾರ ಅವರು ಸಾರ್ವಜನಿಕರಿಗೆ ಔತಣವನ್ನಿಟ್ಟುಕೊಂಡಿದ್ದರು. ಇದನ್ನು ಲವ್ ಫಿಸ್ಟ್ ಎಂದು ಪ್ರಚಾರ ಮಾಡೋಣವೆಂದು ಕೀರ್ತಾನಂದರು ಸಲಹೆ ಇತ್ತರು. ಲವ್ ಫಿಸ್ಟ್ ಎನ್ನುವುದು ಸ್ವಾಮೀಜಿಯವರ ಬಾಯಿಯಲ್ಲಿ ವಿಚಿತ್ರ ಎನಿಸುವುದೆಂದು ಕೆಲವರು ಭಾವಿಸಿದರು. ಸ್ವಾಮೀಜಿ ಆ ಹೆಸರನ್ನು ಅಳವಡಿಸಿಕೊಂಡರು. ಭಕ್ತರು ಸುತ್ತ ನೆರೆಹೊರೆಯಲ್ಲಿ ಬಿತ್ತ ಪತ್ರಗಳನ್ನು ಅಂಟಿಸಿದರು. ಅಂಗಡಿ ಮಾಳಿಗೆಯ ಕಿಟಕಿಯಲ್ಲಿಗೆ ಒಂದು ಸಂಕೇತನ್ನಿಟ್ಟರು. ಕೊನೆ ಪಕ್ಷ 50 ಜನರಿಗೆ ಸಾಕಾಗುವಷ್ಟು ಅಡುಗೆ ಮಾಡುವುದಾಗಿ ಸ್ವಾಮೀಜಿ ಹೇಳಿದರು. ಲವ್ ಫೀಸ್ಟ್ಗಳು ಇಸ್ಕಾನ್ನ ಪ್ರಮುಖ ಭಾಗವಾಗಬೇಕೆಂದು ಅವರು ತಿಳಿಸಿದರು. ಅನೇಕ ಬಾರಿ ಅವರು ವಿವರಿಸಿದ ಪ್ರಕಾರ ಕೃಷ್ಣನಿಗೆ ನೈವೇದ್ಯ ಮಾಡಿದ ಆಹಾರ ಆಧ್ಯಾತ್ಮಿಕವಾಗುತ್ತದೆ. ಪ್ರಸಾದವನ್ನು ತಿಂದವರೆಲ್ಲ ಶ್ರೇಷ್ಠ ಆಧ್ಯಾತ್ಮಿಕ ಲಾಭವನ್ನು ಪಡೆಯುವರು. ಪ್ರಸಾದ ಎಂದರೆ ಅನುಗ್ರಹ. ಅವರ ಇಬ್ಬರು ಸಹಾಯಕರು ಆಧಾರಪೂರ್ವಕವಾಗಿ ಅವರ ಪಕ್ಕದಲ್ಲೇ ನಿಂತಿದ್ದರು. ಕೆಲವೊಮ್ಮೆ ಅವರು ಸರಿದಾಗ ದಾರಿ ಬಿಟ್ಟು ಹಿಂದಕ್ಕೆ ಸರಿಯುತ್ತಿದ್ದರು. ಕೆಲವೊಮ್ಮೆ ಅವರು ಮಸಾಲೆಯನ್ನು ಬೇಯಿಸುತ್ತಿದ್ದರು. ಉರಿಯ ಮೇಲೆ ಬಾಣಲೆಯನ್ನು ಇಟ್ಟಾಗ ಬೇರೊಂದು ವಸ್ತು ಬೇಕೆಂದು ಕೇಳಿದಾಗ ಅವರ ಹೆಗಲನ್ನು ನೋಡುತ್ತಿದ್ದರು. ಅವರು ಮರದ ಸೌಟಿನಿಂದ ಹುಗ್ಗಿಯ ದೊಡ್ಡ ಪಾತ್ರೆಯನ್ನು ತಿರುವುತ್ತಾ ಅದನ್ನು ಎಡಬಿಡದೆ ತಿರುವಬೇಕಿತ್ತು. ನಿಧಾನವಾಗಿ ಹಾಲನ್ನು ಬೇಯಿಸುತ್ತಿದ್ದರು. ಹುಗ್ಗಿ ಸೀದು ಹೋದರೆ ನಿಧಾನವಾಗಿ ಹಾಲನ್ನು ಬೇಯಿಸುತ್ತಿದ್ದರು. ಹುಗ್ಗಿ ಸೀದು ಹೋದರೆ ಹಾಳಾಗಿ ಬಿಡುತ್ತದೆ ಎಂದು ಅವರು ಹೇಳಿದರು. ನಂತರ ಸೌಟನ್ನು ಕೀರ್ತಾನಂದನ ಕೈಗಿತ್ತರು. ಆ ಬಳಿಕ ಅವರು ಮೊಸರನ್ನು ಕಡೆದು ಮಜ್ಜಿಗೆಯಿಂದ ಬೆಣ್ಣೆಯನ್ನು ಬೇರೆ ಮಾಡಿ ಅದನ್ನು ಪಾತ್ರೆಯಲ್ಲಿಟ್ಟು ಕಾಯಿಸಿ ತುಪ್ಪವನ್ನು ಮಾಡುವುದು ಹೇಗೆಂದು ತೋರಿಸಿಕೊಟ್ಟರು. ಅದೇ ಕಾಲಕ್ಕೆ ಅವರು ಸೇಬಿನ ಚಟ್ನಿ ಮಾಡುವುದು ಹೇಗೆ ಎನ್ನುವುದನ್ನು ಕಲಿಸಿಕೊಟ್ಟರು. ಪ್ರಭುಪಾದರು ಅಡುಗೆ ಮಾಡುವಾಗ ಮೌನವಾಗಿದ್ದರು. ಆದರೆ ಅಡುಗೆಯ ಬಗ್ಗೆ ಅಷ್ಟೊಂದನ್ನು ಹೇಗೆ ಕಲಿತುಕೊಂಡಿರಿ ಎಂದು ಬ್ರಹ್ಮಾನಂದರು ಅವರನ್ನು ಕೇಳಿದಾಗ ತಮ್ಮ ತಾಯಿ ಮಾಡುತ್ತಿದ್ದನ್ನು ನೋಡಿ ಕಲಿತುಕೊಂಡದ್ದಾಗಿ ತಿಳಿಸಿದರು. ಪ್ರಭುಪಾದರು ಮತ್ತೆ ನಕ್ಕು ಹೇಳಿದರು, ಅಲ್ಲಿ ಪಶ್ಚಿಮ ದೇಶದಲ್ಲಿ ಇದ್ದಂತೆ ಅಲ್ಲ. ಪಶ್ಚಿಮ ದೇಶಗಳಲ್ಲಿ ತಂಗಳ ಪೆಟ್ಟಿಗೆಯಿಂದ ಮಾಂಸದ ಮುದ್ದೆಯನ್ನು ತೆಗೆದು ಬಾಂಡ್ಲೆಗೆ ಹಾಕುತ್ತಾರೆ. ಬೇಯಿಸಿ ಉಪ್ಪನ್ನು ಸಿಂಪಡಿಸುತ್ತಾರೆ. ಆ ಬಳಿಕ ಪ್ರಾಣಿಗಳಂತೆ ತಿನ್ನುತ್ತಾರೆ. ಕೊರಿಯರದಂತೂ ನಾಯಿಗಳನ್ನು ತಿನ್ನುತ್ತಾರೆ ಎಂದು ಹೇಳಿದರು. ಮನುಷ್ಯರು ಧಾನ್ಯ, ಹಣ್ಣು, ತರಕಾರಿಗಳನ್ನು ತಿನ್ನಬೇಕು. ಪ್ರಾಣಿವಧೆ ಸರಿಯಲ್ಲ. ಹಸುವನ್ನಂತೂ ಕೊಲ್ಲಲೇಬಾರದು. ಬ್ರಹ್ಮಾನಂದರು ಚಟ್ನಿಗಾಗಿ ಸೇಬುಗಳನ್ನು ಕತ್ತರಿಸಿ ಬೇಯಿಸಲಿಕ್ಕಾಗಿ ಪಾತ್ರೆಗೆ ಹಾಕಿದ. ಕೀರ್ತಾನಂದನು ಹುಗ್ಗಿಯನ್ನು ತಿರುವುತ್ತಿದ್ದ. ಆಗ ಸ್ವಾಮೀಜಿ ಮಸಾಲೆಯನ್ನು ಸಾಂಬಾರ್ ಪದಾರ್ಥಗಳ ಮೂಲ ಮಿಶ್ರಣವನ್ನು ತಯಾರಿಸಿದರು. ಅದನ್ನು ಕೂಡಲೇ ಬೇಯಿಸಿದ ಸೇದಿಗೆ ಬೆರೆಸಬಹುದಾಗಿತ್ತು. ಸಣ್ಣ ಉರಿ ಇರುವ ಬಾಂಡಲೆ ಬಿಸಿಯಾದ ತುಪ್ಪದಲ್ಲಿ ಮಸಾಲೆಯು ಚಟ ಗುಟ್ಟಿ ಹೊಗೆ ಇದ್ದಾಗ ಕೆಂಪು ಕಾಳು ಮೆಣಸು ಹಾಗೂ ಜೀರಿಗೆ ಸುಪರಿಚಿತ ಸುವಾಸನೆಯ ಮೂಗಿನ ಹೊಳ್ಳೆಗಳನ್ನು ಚುರುಕುಗೊಳಿಸುತ್ತಾ ಒಳಕ್ಕೆ ನುಗ್ಗಿತು. 3 ಪ್ರತ್ಯೇಕ ತಯಾರಿಗಳು: ಹುಗ್ಗಿ, ಸೇಬನ್ನು ಬೇಯಿಸುವುದು ಮತ್ತು ಮಸಾಲೆ. ನಡೆಯುತ್ತಿದ್ದಂತೆ ಹುಗ್ಗಿಯನ್ನು ಏಕಪ್ರಕಾರವಾಗಿ ತಿರುವಂತೆ ಪಾತ್ರೆಯ ತಳವನ್ನು ಚೆನ್ನಾಗಿ ಉಜ್ಜುವಂತೆ ಪ್ರಭುಪಾದರು ಕೀರ್ತಾನಂದನನ್ನು ಎಚ್ಚರಿಸಿದರು.
ಅವರು ಒಂದು ಕ್ಷಣ ಕೀರ್ತನಂದನ ಕೈಯಿಂದ ಸೌಟನ್ನು ತೆಗೆದುಕೊಂಡು ಹೇಗೆ ಸರಿಯಾಗಿ ತಿರುವಬೇಕೆಂದು ತೋರಿಸಿಕೊಟ್ಟರು. ಹುಗ್ಗಿ ಚಟ್ನಿ ಮತ್ತು ಇತರ ಕೆಲವು ಖಾದ್ಯಗಳನ್ನು ಔತಣಕ್ಕೆ ಮುಂಚಿತವಾಗಿ ತಯಾರಿಸಿ ಇಡಬಹುದಾಗಿದ್ದರೂ ಇತರ ಅನೇಕ ಪದಾರ್ಥಗಳನ್ನು ಮಾರನೇ ದಿನ ಬೆಳಗ್ಗೆಯೇ ಮಾಡಬೇಕಾಗಿತ್ತು. ಹರೇ ಇಂದಿನ ಕೃಷ್ಣ ರಾತ್ರಿ ಮಾತಾಜಿ, ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ಮುಂದೆ ನೋಡೋಣ. ರಾತ್ರಿ 11 ಆಗಿತ್ತು. ಸ್ವಾಮೀಜಿಯ ಮಳಿಗೆಯಲ್ಲಿ ಸಣ್ಣ ಅಡಿಗೆ ಮನೆಯಲ್ಲಿ ಒಂದೇ ದೀಪ ಉರಿಯುತ್ತಿತ್ತು. ಸೊ ರಾತ್ರಿ 11 ಗಂಟೆ ಆಗೋಗ್ಬಿಟ್ಟಿದೆ. ಅವರು ಸ್ವಾಮಿಯವರ ಮಳಿಗೆ ಅಂದರೆ ಅವ್ರದ್ದು ಅಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ದೀಪ ಮಾತ್ರ ಇರುತ್ತೆ. ಹೇಗೆ ಅಡುಗೆ ಮಾಡಬೇಕಂದ್ರೆ ಸ್ವಾಮೀಜಿ ಕೀರ್ತನಾನಂದ ಮತ್ತು ಬ್ರಹ್ಮಾನಂದ ಇವ್ರ ಶಿಷ್ಯಂದರು ಇವ್ರಿಗೆ ಹೇಳ್ಕೊಡ್ತಾರೆ ನೀವು ಹೇಗೆ ಅಡುಗೆ ಮಾಡಬೇಕು ಅಂತ. ಏಕೆಂದರೆ ಮಾರನೇ ದಿನ ಭಾನುವಾರ ಅವರು ಸಾರ್ವಜನಿಕರಿಗೆ ಔತಣವನ್ನು ಇಟ್ಟುಕೊಂಡಿದ್ದರು. ನೆಕ್ಸ್ಟ್ ಡೇ ಭಾನುವಾರ ಆಗಿರೋದನ್ನು ಎಲ್ಲರೂ ಬರ್ತಾರೆ ಅಂದ್ಬಿಟ್ಟು ಪಬ್ಲಿಕ್ಗೆ ಇದು ಇಟ್ಕೊಂಡಿರ್ತಾರೆ. ಎಲ್ಲ ಅಡುಗೆ ಮಾಡಬೇಕಾಗಿರುತ್ತಲ್ಲ. ಇದು ಔತಣ ಅಂದರೆ ಅವ್ರಿಗೆ ಫೀಸ್ಟ್ ಕರೆದ್ಬಿಟ್ಟು ಎಲ್ಲ ಮಾಡೋದು ಅಂತ. ಏಕೆಂದರೆ ಮಾರನೇ ಭಾನುವಾರ ಅವರು ಸಾರ್ವಜನಿಕ ಇದನ್ನು ಲವ್ ಫೀಸ್ಟ್ ಎಂದು ಪ್ರಚಾರ ಮಾಡೋಣವೆಂದು ಕೀರ್ತನಾನಂದರು ಸಲಹೆ ಇತ್ತರು. ಕೀರ್ತನ ಏನಂತೆ ಲವ್ ಫೀಸ್ಟ್ ಅಂದರೆ ಪ್ರೀತಿಯ ಹಬ್ಬ. ಫೀಸ್ಟ್ ಅಂದರೆ ಹಬ್ಬ ಅಂದರೆ ಅವರು ಹೇಳೋಣ ಅಂತ ಕೀರ್ತನಾನಂದರು ಹೇಳ್ತಾರೆ. ಲವ್ ಫೀಸ್ಟ್ ಎನ್ನುವುದು ಸ್ವಾಮೀಜಿಯವರ ಬಾಯಿಯಲ್ಲಿ ವಿಚಿತ್ರ ಎನಿಸುವುದೆಂದು ಕೆಲವರು ಭಾವಿಸಿದರು. ಸ್ವಾಮೀಜಿ ಆ ಹೆಸರನ್ನು ಅಳವಡಿಸಿಕೊಂಡರು. ಇದು ಸ್ವಾಮಿಗಳು ಈ ಥರ ಹೇಳ್ತಾ ಇರೋದು ಚೆನ್ನಾಗಿ ಅನಿಸುತ್ತೋ ಇಲ್ವೋ ಅಂತ ಕೆಲವರು ಹಾಗೆ ಅನ್ಕೋತಾರೆ. ಬಟ್ ಶ್ರೀಲ ಪ್ರಭುಪಾದರು ಆಯಿತು ಹಾಗೆ ಹೇಳೋಣ ಅಂದ್ಬಿಟ್ಟು ಹೇಳ್ತಾರೆ. ಭಕ್ತರು ಸುತ್ತ ನೆರೆಹೊರೆಯಲ್ಲಿ ಭಿತ್ತಿ ಪತ್ರಗಳನ್ನು ಅಂಟಿಸಿದರು. ಸೊ ಭಕ್ತರು ಏನು ಮಾಡ್ತಾರೆ, ಇಲ್ಲಿ ಬನ್ನಿ ಸಂಕೀರ್ತನೆ ಇರುತ್ತೆ, ಆಮೇಲೆ ಪ್ರಸಾದ ಎಲ್ಲ ಇರುತ್ತೆ ಅಂತ ಫ್ಲೈಯರ್ಸ್ನ ಅಂಟಿಸ್ತಾರೆ. ಅಂಗಡಿ ಮಳಿಗೆಯ ಕಿಟಕಿಗೆ ಒಂದು ಸಂಕೇತವನ್ನಿಟ್ಟರು. ಅವರಿರೋ ಇದಕ್ಕೆ ಕಿಟಕಿಗೊಂದು ಬೋರ್ಡ್ ಇಡ್ತಾರೆ. ಇದು ಕೊನೆ ಪಕ್ಷ 50 ಜನರಿಗೆ ಸಾಕಾಗುವಷ್ಟು ಅಡುಗೆ ಮಾಡುವುದಾಗಿ ಸ್ವಾಮೀಜಿ ಹೇಳಿದರು. ಅವರು ಅಟ್ಲೀಸ್ಟ್ ಒಂದು 50 ಜನಕ್ಕಾದರೂ ಅಡುಗೆ ಮಾಡೋಣ ಪ್ರಸಾದ ಅಂತ ಹೇಳ್ತಾರೆ. ಲವ್ ಫೀಸ್ಟ್ಗಳು ಇಸ್ಕಾನ್ನ ಪ್ರಮುಖ ಭಾಗವಾಗಬೇಕೆಂದು ಅವರು ತಿಳಿಸಿದರು. ಇದೇ ಮೇನ್ ಇದಾಗಬೇಕು ಇಸ್ಕಾನ್. ಇವಾಗ ಸಂಡೇ ಫೀಸ್ಟ್ ಅಂತ ಕರೀತಾರಲ್ಲ ಆ ಥರ, ಅದನ್ನೇ ಲವ್ ಫೀಸ್ಟೇ ಸಂಡೇ ಫೀಸ್ಟ್ ಆಗಿದೆ ಅಂತ ಅನ್ಕೋತೀನಪ್ಪ, ಗೊತ್ತಿಲ್ಲ. ಲವ್ ಫೀಸ್ಟ್ಗಳು ಇಸ್ಕಾನ್ನ ಪ್ರಮುಖ ಭಾಗವಾಗಬೇಕೆಂದು ಅವರು ತುಂಬ ಚೆನ್ನಾಗಿ ಪ್ರಸಾದ ಇಲ್ಲೂ ಅಷ್ಟೇ ಭಾಳ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಇಸ್ಕಾನಲ್ಲೂ ಐ ಥಿಂಕ್ ಅದೇ ಮಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ. ಇಸ್ಕಾನ್ ಪ್ರಮುಖ ಭಾಗ ಇದೇ ಮೇನ್ ಅಟ್ರಾಕ್ಷನ್ನು ಆಗಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅನೇಕ ಬಾರಿ ಅವರು ವಿವರಿಸಿದ ಪ್ರಕಾರ ಕೃಷ್ಣನಿಗೆ ನೈವೇದ್ಯ ಮಾಡಿದ ಆಹಾರ ಆಧ್ಯಾತ್ಮಿಕವಾಗುತ್ತದೆ. ನಾವು ದೇವ್ರ ಪ್ರಸಾದ ಯಾಕೆ ತಿನ್ನಬೇಕು ಅಂದರೆ ಅದು ಸ್ಪಿರಿಚುವಲ್ಸ್ ಆಗುತ್ತೆ. ಯಾಕಂದರೆ ದೇವ್ರಿಗೆ ಅದನ್ನು ನೈವೇದ್ಯ ಅಂತ ಇಟ್ಟಿರ್ತೀವಿ. ಪರಮಾತ್ಮನಿಂದ ಪ್ರಸಾದ ನಾವು ತಗೋತೀವಲ್ಲ, ಹಾಗಾಗಿ ಪ್ರಸಾದವನ್ನು ತಿಂದವರೆಲ್ಲ ಶ್ರೇಷ್ಠ ಆಧ್ಯಾತ್ಮಿಕ ಲಾಭವನ್ನು ಪಡೆಯುವವರು. ಪ್ರಸಾದ ಎಂದರೆ ಅನುಗ್ರಹ, ಪ್ರಸಾದ ಅಂದರೆ ನಮಗೆ ಬ್ಲೆಸ್ಸಿಂಗ್ಸ್. ಸೊ ಹಾಗಾಗಿ ಅದರದ್ದು ಎಲ್ಲರಿಗೂ ಅದರದ್ದು ಲಾಭ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರ ಇಬ್ಬರು ಸಹಾಯಕರು ಆದರಪೂರ್ಣವಾಗಿ ಅವರ ಪಕ್ಕದಲ್ಲಿ ನಿಂತಿದ್ದರು. ಅವರಿಬ್ಬರು ಪ್ರಭುಪಾದರಿಗೆ ಸಹಾಯ ಮಾಡಿದವರು ಅವ್ರ ಅಕ್ಕಪಕ್ಕ ನಿಂತಿರ್ತಾರೆ. ಕೆಲವೊಮ್ಮೆ ಅವರು ಸರಿದಾಗ ದಾರಿ ಬಿಟ್ಟು ಹಿಂದಕ್ಕೆ ಸರಿಯುತ್ತಿದ್ದರು. ಅಂದರೆ ಅಲ್ಲೇ ಕಿಚನಲ್ಲಿ ಅಡ್ಜಸ್ಟ್ ಮಾಡ್ಕೋತಾ ಇರ್ತಾರೆ. ಕೆಲವೊಮ್ಮೆ ಅವರು ಮಸಾಲೆಯನ್ನು ಬೆರೆಸುತ್ತಿದ್ದಾಗ, ಉರಿಯ ಮೇಲೆ ಬಾಣಲೆಯನ್ನು ಇಟ್ಟಾಗ, ಬೇರೊಂದು ವಸ್ತು ಬೇಕೆಂದು ಕೇಳಿದಾಗ ಅವರ ಹೆಗಲನ್ನು ನೋಡುತ್ತಿದ್ದರು. ಎಷ್ಟು ಕ್ವಿಕ್ಕಾಗಿ ಪ್ರಭುಪಾದರು ಇಲ್ಲಿ ಮಾಡ್ತಾ ಇದ್ರು, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕೆ ಇದು ತುಂಬ ಒಳ್ಳೆ ಎಕ್ಸಾಂಪಲ್. ಮುಂಚಿಂದ ಇದರಲ್ಲೂ ನೋಡಿದ್ದೀವಲ್ಲ, ಅವರು ಕುಕ್ಕರ್ ಥರ ಪಾತ್ರೆ ಇಟ್ಟು ಒಂದ್ರ ಮೇಲೆ ಒಂದು ಇಟ್ಟು ಎಷ್ಟು ಅಡುಗೆ ಹೇಗೆ ಮಾಡ್ತಿದ್ರು ಅಂತ. ಅವರು ಮರದ ಸೌಟಿನಲ್ಲಿ ಹುಗ್ಗಿಯ ದೊಡ್ಡ ಪಾತ್ರೆಯನ್ನು ತಿರುವುತ್ತಾ ಅದನ್ನು ಎಡೆಬಿಡದೆ ತಿರುಗಬೇಕಿತ್ತು. ಆ್ಯಕ್ಚುಲಿ ಇದು ಹುಗ್ಗಿ ಅಂತಲೇ ಅಂತೀವಿ, ಈಗೆಲ್ಲ ಸ್ವಲ್ಪ ನಾವು ಮಾಡರ್ನೈಸ್ ಆಗ್ಬಿಟ್ಟು ಪೊಂಗಲ್ ಅಂತ ಕರಿತೀವಿ. ಅದೇ ಇದು ಹುಗ್ಗಿ. ನಿಧಾನವಾಗಿ ಹಾಲನ್ನು ಬೆರೆಸುತ್ತಿದ್ರು. ಹಾಲಲ್ಲಿ ಅಕ್ಕಿ ಬೇಯಿಸಿ ಅದಕ್ಕೆ ಅಕ್ಕಿ ಬೇಳೆ ಎಲ್ಲ ಬೇಯಿಸ್ತೀವಲ್ಲ ಹಾಗೆ. ಹುಗ್ಗಿ ಸೀದು ಹೋದರೆ ಹಾಳಾಗಿ ಬಿಡುತ್ತದೆ ಎಂದು ಅವರು ಹೇಳಿದರು. ಅಂದರೆ ಕಮ್ಮಿ ಊರಿನಲ್ಲೇ ಅದನ್ನು ಇದು ಮಾಡಿ ಸೀದೋದ್ರೆ ಅದು ಫುಲ್ ಹಾಳಾಗೋಗುತ್ತೆ ಅಂತ. ನಂತರ ಸೌಟನ್ನು ಕೀರ್ತನಾನಂದರು ಕೈಗೆತ್ತಿಕೊಂಡರು. ಆ ಬಳಿಕ ಅವರು ಮೊಸರನ್ನು ಕಡೆದು ಮಜ್ಜಿಗೆಯಿಂದ ಬೆಣ್ಣೆಯನ್ನು ಬೇರೆ ಮಾಡಿ ಅದನ್ನು ಪಾತ್ರೆಯಲ್ಲಿಟ್ಟು ಕಾಯಿಸಿ ತುಪ್ಪವನ್ನು ಮಾಡಿದರು. ನೋಡಿ, ಫ್ರೆಶ್ ತುಪ್ಪ ಹೇಗೆ ಮಾಡಿದ್ರು ಅಂದರೆ ಮೊಸರು ಕಡೆದು ಬೆಣ್ಣೆ ತೆಗೆದು ಮಾಡಿರ್ತಾರೆ.
ಹೀಗೆ ಮಾಡಬೇಕು ಅಂತ ತೋರಿಸ್ತಾರೆ. ಅದೇ ಕಾಲಕ್ಕೆ ಅವರು ಸೇಬಿನ ಚಟ್ನಿಯನ್ನು ಮಾಡೋದು ಹೇಗೆ ಎನ್ನುವುದು ಕಲಿಸಿಕೊಟ್ಟರು. ಆಪಲ್ ಚಟ್ನಿ ಮಾಡೋದು ಹೇಗೆ ಅಂತ. ಪ್ರಭುಪಾದರು ಅಡುಗೆ ಮಾಡುವಾಗ ಮೌನವಾಗಿದ್ದರು. ಅಡುಗೆ ಮಾಡ್ಬೇಕಾದ್ರೆ ಯಾವಾಗಲೂ ಶಾಂತವಾಗಿರ್ಬೇಕು, ಮೌನವಾಗಿರ್ಬೇಕು. ಇಲ್ಲಾಂದ್ರೆ ನಾವು ಏನೋ ಮಾತಾಡ್ತಾ ಉಪ್ಪು ಹಾಕಿರ್ತೀವೋ ಹಾಕಿರೋಳು ಗೊತ್ತಾಗಲ್ಲ, ಅದನ್ನ ರುಚಿನೂ ನೋಡೋಕ್ಕಾಗಲ್ಲ. ಯಾಕಂದ್ರೆ ದೇವರಿಗೆ ಅದನ್ನ ನೈವೇದ್ಯಕ್ಕೆ ಇಡಬೇಕಾಗಿರುತ್ತೆ. ಹಾಗಾಗಿ ಮೌನವಾಗಿ ಇರಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಮೌನವಾಗಿದ್ರು. ಆದರೆ ಅಡುಗೆಯ ಬಗ್ಗೆ ಅಷ್ಟೊಂದನ್ನು ಹೇಗೆ ಕಲಿತುಕೊಂಡಿರಿ ಎಂದು ಬ್ರಹ್ಮಾನಂದರು ಅವರನ್ನು ಕೇಳಿದಾಗ ತಮ್ಮ ತಾಯಿ ಮಾಡುತ್ತಿದ್ದ ನೋಡಿ ಕಲಿತುಕೊಂಡಿದ್ದಾಗಿ ತಿಳಿಸಿದರು. ನೀವು ಇಷ್ಟೊಂದೆಲ್ಲ ಮಾಡ್ತಾ ಇದ್ರಲ್ಲ, ಹೇಗೆ ಕಲ್ತ್ಕೊಂಡ್ರಿ, ಯಾವಾಗ ಕಲ್ತ್ಕೊಂಡ್ರಿ ಅಂತ ಕೇಳ್ತಾರೆ. ಅವರು ತುಂಬ ಕ್ಯೂರಿಯಾಸಿಟಿ ಬ್ರಹ್ಮಾನಂದರಿಗೆ. ಸರಿ, ಆಮೇಲೆ ಹೇಳ್ತಾರೆ, ನಮ್ಮ ತಾಯಿ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ಅಂತ. ಪ್ರಭುಪಾದರು ಮತ್ತೆ ನಕ್ಕು ಹೇಳಿದ್ರು, ಪಶ್ಚಿಮ ದೇಶದಲ್ಲಿ ಇದ್ದಂತೆ ಅಲ್ಲ. ಪಶ್ಚಿಮ ದೇಶಗಳಲ್ಲಿ ತಂಗಳು ಪೆಟ್ಟಿಗೆಯಿಂದ ಮಾಂಸದ ಮುದ್ದೆಯನ್ನು ತೆಗೆದು ಬಾಣಲೆಗೆ ಹಾಕುತ್ತಾರೆ, ಬೇಯಿಸಿ ಉಪ್ಪನ್ನು ಸಿಂಪಡಿಸುತ್ತಾರೆ, ಆ ಬಳಿಕ ಪ್ರಾಣಿಗಳಂತೆ ತಿನ್ನುತ್ತಾರೆ. ಕೊರಿಯಾದಲ್ಲಂತೂ ನಾಯಿಗಳನ್ನು ತಿನ್ನುತ್ತಾರೆ. ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ತಂಗಳ ಪೆಟ್ಟಿಗೆ ಅಂತೀವಲ್ಲ, ಫ್ರಿಡ್ಜಲ್ಲೆಲ್ಲ ಈ ಮಾಂಸ ಮದ್ದು ಎಲ್ಲ ಇಟ್ಬಿಟ್ಟಿರ್ತಾರೆ. ಸೊ ಅದನ್ನ ತೆಕ್ಕೋತಾರೆ, ಹೊರಕ್ಕೆ ಉಪ್ಪು ಹಾಕೊಂಡು ತಿಂತಾರೆ ಬೇಯಿಸ್ಕೊಂಡು. ಈ ಕೊರಿಯಾದಲ್ಲಂತೂ ನಾಯಿನ ತಿಂತಾರೆ, ನಾಯಿ ಮಾಂಸ ತಿಂತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮನುಷ್ಯರು ಏನು ತಿನ್ನಬೇಕು? ಧಾನ್ಯ, ಹಣ್ಣು, ತರಕಾರಿಗಳನ್ನು ತಿನ್ನಬೇಕು. ಮನುಷ್ಯರು ನಾವು ಯಾವಾಗಲೂ ಧಾನ್ಯ, ಆಮೇಲೆ ಹಣ್ಣು ಅಂದರೆ ತರಕಾರಿಗಳು, ಪ್ಲಾಂಟ್ ಬೇಸ್ಡ್, ಅದನ್ನು ಮಾತ್ರ ತಿನ್ನಬೇಕು. ಪ್ರಾಣಿವದೇ ಸರಿಯಲ್ಲ. ನಾವು ಹಿಂಸೆ ಮಾಡಿಕೊಂಡು ಡೆಡ್ ಬಾಡೀಸ್ ತಿಂದಂಗೆ ಅಂತ ಈ ಪ್ರಾಣಿಗಳು ತಿನ್ನೋದು ಅಂದರೆ ಪ್ರಾಣಿವದೇ ಸರಿಯಲ್ಲ. ಹಸುವನ್ನಂತೂ ಕೊಲ್ಲಲೇಬಾರ್ದು. ಹಸು ಮಾಂಸನೂ ತಿಂತಾರಲ್ಲ. ಸೊ ಹಸುನ ನಾವು ದೇವ್ರ ಥರ ಪೂಜೆ ಮಾಡೋದ್ರಿಂದ ಅದನ್ನು ನಾವು ಕೊಲ್ಲಬಾರ್ದು. ಹಸು ಯಾವಾಗಲೂ ಕೃಷ್ಣನಿಗೆ ತುಂಬ ಪ್ರೀತಿಯಾದ ಪ್ರಾಣಿ. ಬ್ರಹ್ಮಾನಂದನು ಚಟ್ನಿಗಾಗಿ ಸೇಬುಗಳನ್ನು ಕತ್ತರಿಸಿ ಬೇಯಿಸಲಿಕ್ಕಾಗಿ ಪಾತ್ರೆಗೆ ಹಾಕಿದ. ಅವನದೇ ಚಟ್ನಿ ಮಾಡೋದು, ಆ್ಯಪಲ್ನ ಕಟ್ ಮಾಡಿಬಿಟ್ಟು ಬೇಯಿಸೋದಕ್ಕೆ ಪಾತ್ರೆಯಲ್ಲಿ ಹಾಕೋತಾನೆ. ಕೀರ್ತನಾನಂದರು ಹುಗ್ಗಿಯನ್ನು ತಿರುಗುತ್ತಿದ್ದರು. ಅವ್ರ ಇನ್ನೊಬ್ಬರ ಶಿಷ್ಯ ಹುಗ್ಗಿನ ತಿರುಗಿಸ್ತಾ ಇರ್ತಾರೆ, ಯಾಕಂದರೆ ತಳ ಹತ್ತಬಾರ್ದು ಅಂತ. ಆಗ ಸ್ವಾಮೀಜಿ ಮಸಾಲೆಯನ್ನು ಅಂದರೆ ಸಾಂಬಾರ್ ಪದಾರ್ಥ, ಚಟ್ನಿಗೆ ಬೇಕಾಗಿರೋದನ್ನು ಮಿಕ್ಸ್ ಮಾಡ್ತಾ ಇರ್ತಾರೆ. ಮಿಕ್ಸ್ ಮಾಡಿ ರೆಡಿ ಮಾಡ್ತಾರೆ. ಅದನ್ನು ಕೂಡಲೇ ಬೇಯಿಸಿದ ಸೇಬಿಗೆ ಬೆರೆಸಬಹುದಾಗಿತ್ತು. ಅದನ್ನು ಮಿಕ್ಸ್ ಮಾಡೋದು, ಆ ಸೇಬು ಬೆಂದಿರುತ್ತಲ್ಲ ಆ್ಯಪಲ್ಲು, ಅದಕ್ಕೆ ಮಸಾಲೆ ಹಾಕಿ ಚಟ್ನಿ ರೆಡಿ ಆಗುತ್ತೆ. ಸಣ್ಣ ಹುರಿಯುವ ಬಾಣಲೆಯಲ್ಲಿ ಬಿಸಿಯಾದ ತುಪ್ಪದಲ್ಲಿ ಮಸಾಲೆಯು ಚಟಗುಟ್ಟಿ ಹೊಗೆ ಎದ್ದಾಗ, ಅಂದರೆ ತುಪ್ಪ ಫ್ರೆಶ್ ಆವಾಗಲೇ ಬೆಣ್ಣೆ ಕಾಯಿಸಿರೋ ತುಪ್ಪ ಅಂತಾರಲ್ಲ ಹಾಗೆ ಅದು ಇಡ್ತಾರೆ. ಆವಾಗ ಅಲ್ಲಿಗೆ ಅದಕ್ಕೆ ಒಗ್ಗರಣೆ ಹಾಕ್ತಾರೆ. ಕಾಳು ಮೆಣಸು ಹಾಗೆ ಜೀರಿಗೆ. ಸುಪರಿಚಿತ ಸುವಾಸನೆಯು ಮೂಗಿನ ಹೊಳ್ಳೆಗಳನ್ನು ಚುರುಕುಗೊಳಿಸುತ್ತಾ ಒಳಗೆ ನುಗ್ಗಿತ್ತು. ಈಗ ನಮ್ಮ ಕಣ್ಣೆದುರಿಗೆ ಮಾಡ್ತಾ ಇದ್ದೀವೇನೋ ಅನ್ನೋ ಹಂಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. 3 ಪ್ರತ್ಯೇಕ ತಯಾರಿಗಳು: ಹುಗ್ಗಿ, ಸೇಬನ್ನು ಬೇಯಿಸುವುದು ಮತ್ತು ಮಸಾಲೆ ನಡೆಯುತ್ತಿದ್ದಂತೆ ಹುಗ್ಗಿಯನ್ನು ಏಕಪ್ರಕಾರವಾಗಿ ತಿರುವಂತೆ ಪಾತ್ರೆಯ ತಳವನ್ನು ಚೆನ್ನಾಗಿ ಉಜ್ಜುವಂತೆ ಪ್ರಭುಪಾದರು ಕೀರ್ತನಾನಂದನ ನೋಡಿ. ಅವರು ಎಷ್ಟು ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಿರ್ತಾರೆ ಅಂದರೆ ಎಲ್ಲ ಕಡೆಗೂ ಅಷ್ಟೇ 100% ಡೆಡಿಕೇಶನ್. ಸೊ ಅದನ್ನು ತಳ ಹತ್ತಬಾರ್ದು, ಆ ಥರ ತಿರುಗಿಸ್ತಾ ಇರು ಅಂತೆಲ್ಲ ಹೇಳ್ತಾರೆ. ಅವರು ಒಂದು ಕ್ಷಣ ಕೀರ್ತನಾನಂದರ ಕೈಯಿಂದ ಸೌಟನ್ನು ತೆಗೆದುಕೊಂಡು ಹೀಗೆ ಸರಿಯಾಗಿ ತಿರುಗಬೇಕೆಂದು ತೋರಿಸಿಕೊಟ್ಟರು. ಹೇಗೆ ತಿರುಗಿಸ್ಬೇಕು ಅಂತ ತೋರಿಸ್ಕೊಡ್ತಾರೆ. ಹುಗ್ಗಿ, ಚಟ್ನಿ ಮತ್ತು ಇತರ ಕೆಲವು ಖಾದ್ಯಗಳನ್ನು ಔತಣಕ್ಕೆ ಮುಂಚಿತವಾಗಿ ತಯಾರಿಸಿ ಇಡಬಹುದಾಗಿದ್ದರೂ ಇತರ ಅನೇಕ ಪದಾರ್ಥಗಳನ್ನು ಮಾರನೇ ದಿನ ಬೆಳಿಗ್ಗೆ ಮಾಡಬೇಕಾಯಿತು. ಅಂದರೆ ತುಂಬ 50 ಜನಕ್ಕೆ ಅವರು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಬೇರೆ ಪದಾರ್ಥನೆಲ್ಲ ಮತ್ತೆ ಬೆಳಗ್ಗೆ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಹಿಂದಿನ ರಾತ್ರಿ ಆಯ್ತು ಮಾತಾಡಿ. ಆಯ್ತಾ? ನೆಕ್ಸ್ಟ್ ಸ್ವಯಂ ಪ್ರಭಾ ಮಾತಾಜಿ ಓದಿ. ಅಥವಾ ಸುನೀತಾ ಮಾತಾಜಿ ಓದಿ. ಮಾತಾಜಿ, ನಾನು ಇನ್ನು ಹೊರಗಡೆ ಇದ್ದೀನಿ, ಕೇಳಿಸ್ಕೊತಾ ಇದ್ದೀನಿ ಮಾತಾಜಿ. ಓಕೆ, ಸುನೀತಾ ಮಾತಾಜಿ ಓದಿ. ಹಾ ಮಾತಾಜಿ, ಒಂದ್ ನಿಮಿಷ ಇದು ದೊಡ್ಡದು ಮಾಡ್ಕೊಂಡು. ಎಲ್ಲಿಂದ ಮಾತಾಜಿ? ಹಿಂದಿನ ರಾತ್ರಿ. ಒಂದ್ ನಿಮಿಷ. ಹಿಂದಿನ ರಾತ್ರಿ ತುಂಬಾ ಹೊತ್ತಿನವರೆಗೆ ಎಚ್ಚರವಾಗಿದ್ದರು ಪ್ರಭುಪಾದರು. ಮಾರನೇ ಬೆಳಿಗ್ಗೆ ಬೇಗ ಎದ್ದರು. ಬೆಳಗಿನ ತರಗತಿ ಬಳಿಕ ಅಡಿಗೆ ಮನೆಗೆ ಮರಳಿದರು. ಈಗ ಡಜನ್ ಶಿಷ್ಯರು ಎದುರಿನ ಕೋಣೆಯಲ್ಲಿ ಪೂರಿ ಮತ್ತು ಸಮೋಸಕ್ಕಾಗಿ ಹಿಟ್ಟಿನ ಕಣಕವನ್ನು ತಯಾರಿಸುತ್ತಿದ್ದರು. ಹಿಟ್ಟಿನ ಕಣಕ ಮಾಡುವುದು ಹೇಗೆಂದು ಅವರಿಗೆ ಸ್ವಾಮೀಜಿ ತೋರಿಸಿಕೊಟ್ಟರು. ಉಮಾಪತಿ ಸ್ವಲ್ಪ ಹೊತ್ತು ಮುಷ್ಟಿಯಿಂದ ಮೃದುವಾದ ಕಣಕವನ್ನು ಕುಟ್ಟಿ ನಾದಿದ. ಆದರೆ ಬ್ರಹ್ಮಾನಂದ ಈ ಕೆಲಸಕ್ಕೆ ಉತ್ತಮನಾಗಿದ್ದ. ಆತ ಕಣಕದ ದೊಡ್ಡ ಮುದ್ದೆಯ ಮೇಲೆ ತನ್ನ ಜಟ್ಟಿ ದೇಹದ ಭಾರವನ್ನು ಹಾಕಿ ನಾದಿದ.
ಪೂರಿಯ ಗುಣಮಟ್ಟವನ್ನು ಪರೀಕ್ಷಿಸಲು ಸ್ವಾಮೀಜಿ ಕೋಣೆಯ ಒಳಗೆ ಪ್ರವೇಶಿಸುತ್ತಿದ್ದಂತೆ ಅವರ ಶಿಷ್ಯರು ಅವರನ್ನು ಗೌರವಪೂರ್ವಕವಾಗಿ ಕಂಡರು. ಅವರು ಎದುರಿಗಿದ್ದಾಗ ಯಾವಾಗಲೂ ಶಿಷ್ಯರು ಗಂಭೀರರಾಗಿರುತ್ತಿದ್ದರು. ಅವರು ಪೂರಿಯೊಂದನ್ನು ಎತ್ತಿಕೊಂಡು ಪರೀಕ್ಷಿಸಿದರು. ಇದು ಉತ್ತಮ ದರ್ಜೆಗೆ ತಕ್ಕದ್ದಾಗಿಲ್ಲ ಅವರು ಹೇಳಿದರು. ಆದರೆ ನಡೆಯುತ್ತಿದೆ. ಆ ಬಳಿಕ ಮುದುಡಿ ಹೋಗಿದ್ದರಿಂದ ಎಸೆಯಲಾದ ಹಾಗೂ ಅಂಕು-ಡೊಂಕು ಆಕಾರದ ಕಣಗಳ ನಡುವೆ ತಮ್ಮ ಸಹಾಯಕರ ಪಕ್ಕದಲ್ಲಿ ಅವರು ಚಕ್ಕಳ ಮುಕ್ಕಳ ಹಾಕಿ ಕುಳಿತರು. ಶಿಷ್ಯರು ಅವಸ್ಥೆಗೆ ಮಾಡಿಕೊಂಡಿದ್ದರು. ತಮ್ಮಿಂದ ಸಾಧ್ಯವಾದಷ್ಟು ಚೆನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದರು. ಅವರು ಒಂದು ಸಣ್ಣ ಹಿಟ್ಟಿನ ಉಂಡೆಯನ್ನು ತೆಗೆದುಕೊಂಡು ತಮ್ಮ ಬೆರಳುಗಳಿಂದ ಅವರನ್ನು ಚಪ್ಪಟೆಯಾಗಿ ಒತ್ತಿದರು. ಆ ಬಳಿಕ ಕೈ ಚಳಕದಿಂದ ಅದನ್ನು ಮರದ ಮಣೆಯ ಸುತ್ತ ವೃತ್ತಾಕಾರವಾಗಿ ಎತ್ತಿ ಹಿಡಿದರು. ವೃತ್ತಾಕಾರವಾಗಿ ಎಲ್ಲಿದೆ ಮಾತಾಜಿ? ವೃತ್ತಾಕಾರವಾಗಿ ಒತ್ತಿದರು. ಒತ್ತಿದರು. ಆಗ ಅದು ಪರಿಪೂರ್ಣವಾಗಿ ವೃತ್ತಾಕಾರದ ಪೂರಿಯಾಯಿತು. ಅವರು ಪಾರದರ್ಶಕವಾದ ತೆಳುವಾದ ಆದರೆ ತುಂಬಾ ತೆಳುವಲ್ಲ ಸಣ್ಣ ಪೈ ಆಕಾರದ ಹಿಟ್ಟಿನ ಕಣಕವನ್ನು ಪ್ರದರ್ಶಿಸುತ್ತಾ ಎತ್ತಿ ಹಿಡಿದರು. ಈ ರೀತಿ ಮಾಡಿ ಅವರು ಹೇಳಿದರು, ಆದರೆ ಬೇಗ ಕಣಕ ತುಂಬಾ ಗಟ್ಟಿಯಾಗಿದೆ ಎನ್ನುವುದನ್ನು ಕಂಡುಕೊಂಡು ಸ್ವಾಮೀಜಿ ಸ್ವಲ್ಪ ತುಪ್ಪವನ್ನು ತುಸು ಹಾಲನ್ನು ಅದಕ್ಕೆ ಸೇರಿಸಿ ಕಣಕವನ್ನು ಹೆಚ್ಚು ಮೃದುವಾದ ಬಂಧದಲ್ಲಿ ನಾದಿದರು. ಎಲ್ಲವೂ ಸೂಕ್ತವಾಗಿ ಇರಬೇಕು ಎಂದು ಅವರು ಹೇಳಿದರು. ಅವರ ಶಿಷ್ಯರು ಏಕಾಗ್ರ ಶ್ರದ್ಧೆಯಿಂದ ಈ ಮನೆ ಕೆಲಸದ ಹೊಣೆಯನ್ನು ಹೊತ್ತರು. ಅವರಲ್ಲಿ ಯಾರು ತಾನೇ ಈ ವಸ್ತುಗಳ ಬಗ್ಗೆ ಹಿಂದೆ ಎಂದಾದರೂ ಕೇಳಿದ್ದಾರೆ? ಪೂರಿಗಳು ಮತ್ತು ಸಮೋಸಗಳು ಇದೆಲ್ಲ ಹೊಸದಾಗಿತ್ತು. ಈ ಸವಾಲು ಒಂದು ರೀತಿಯಲ್ಲಿ ತುಂಬಾ ಮುಖ್ಯವಾದದ್ದಾಗಿತ್ತು. ಇದು ಭಕ್ತಿ ಸೇವೆಯ ಒಂದು ಭಾಗ. ಸ್ವಾಮೀಜಿ ಏಕಕಾಲಕ್ಕೆ ಧನ್ಯವಾದಗಳು ಮಾತಾಜಿ. ಸೊ ರಾತ್ರಿ ಅಷ್ಟು ಮೂರ್ ಪದಾರ್ಥ ತಯಾರಿಸ್ಬಿಟ್ಟು ತುಂಬಾ ಲೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾರನೇ ದಿನ ಮಾಡೋಣ ಅಂತ ಮಾಡ್ತಾರೆ. ಹಿಂದೆ ಪ್ರಭುಪಾದ ಮಾರನೇ ಬೆಳಗ್ಗೆ ಬೇಗ ಎದ್ರು. ಮಾರನೇ ದಿನ ಜನ ಬರ್ತಾರಲ್ವಾ, ಸೊ ಅದಕ್ಕೋಸ್ಕರ ಬೇಗ ಹೇಳ್ತಾರೆ. ಬೆಳಗಿನ ತರಗತಿ ಅಂದ್ರೆ ಮಾರ್ನಿಂಗ್ ಕ್ಲಾಸ್ ಆದ್ಮೇಲೆ ಅಡಿಗೆ ಮನೆಗೆ ಬರ್ತಾರೆ. ಈಗ ಅರ್ಧ ಡಜನ್ ಶಿಷ್ಯರು ಎದುರಿನ ಕೋಣೆಯಲ್ಲಿ ಪೂರಿ ಮತ್ತು ಸಮೋಸಕ್ಕೆ ಹಿಟ್ಟಿನ ಕಣಕವನ್ನು ಪೂರಿ ಆಮೇಲೆ ಸಮೋಸ ಮಾಡೋದಕ್ಕೆ ಹಿಟ್ಟು ಕಣಕ ಕಲಿಸ್ಬೇಕಲ್ಲ, ಅದನ್ನ ಕಲಸಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಹಿಟ್ಟಿನ ಕಣಕ ಮಾಡುವುದು ಹೇಗೆಂದು ಅವರಿಗೆ ಸ್ವಾಮೀಜಿ ಸ್ವಾಮೀಜಿಯವರು ತೋರಿಸ್ಕೊಡ್ತಾರೆ ಹೇಗ್ ಮಾಡ್ಬೇಕು ನೀವು ಕಣಕನ ಅಂತ. ಉಮಾಪತಿ ಸ್ವಲ್ಪ ಹೊತ್ತು ಮುಷ್ಟಿಯಿಂದ ಮೃದುವಾದ ಕಣಕವನ್ನು ಕುಟ್ಟಿ ನಾದಿದ ಉಮಾಪತಿ ಅನ್ನೋ ಶಿಷ್ಯ ಅವರು ಆ ಕಣಕನ ಚೆನ್ನಾಗಿ ಕುಟ್ಬಿಟ್ಟು ನಾದ್ತಾ ಇರ್ತಾರೆ. ಆದ್ರೆ ಬ್ರಹ್ಮಾನಂದ ಈ ಕೆಲಸಕ್ಕೆ ಉತ್ತಮನಾಗಿದ್ದ. ಬ್ರಹ್ಮಾನಂದ ಅವ್ರಿಗೆ ಸ್ವಲ್ಪ ಕೈ ಪಳಗಿತ್ತು ಅನ್ಸುತ್ತೆ. ಅವರು ಈ ಕೆಲಸಕ್ಕೆ ಉತ್ತಮನಾಗಿದ್ರು ಅಂತ ಹೇಳ್ತಾರೆ. ಆತ ಕಣಕದ ದೊಡ್ಡ ಮುದ್ದೆಯ ಮೇಲೆ ತನ್ನ ಜಟ್ಟಿ ದೇಹದ ಭಾರವನ್ನು ಹಾಕಿ ನಾದಿದ. ಅಂದ್ರೆ ತುಂಬಾ ಪ್ರೆಷರ್ ಕೊಟ್ಟು ನಾದ್ಬೇಕಲ್ಲ, ಸೊ ಹಾಗಾಗಿ ನಾದ್ತಾನೆ ಅವನು ಬ್ರಹ್ಮಾನಂದ ಅನ್ನೋರು. ಪೂರಿಯ ಗುಣಮಟ್ಟವನ್ನು ಪರೀಕ್ಷಿಸಲು ಸ್ವಾಮೀಜಿ ಕೋಣೆಯ ಒಳಗೆ ಪ್ರವೇಶಿಸಿದ್ದಂತೆ ಅವರ ಶಿಷ್ಯರು ಅವರನ್ನು ಗೌರವಪೂರ್ವವಾಗಿ ಕಂಡರು. ಬಂದು ನೋಡ್ತಾರೆ ಪ್ರಭುಪಾದರು ಸರಿಗಿದ್ಯಾ ಏನು ಕಣಕ ಅದು ಕನ್ಸಿಸ್ಟೆನ್ಸಿ ಅಂತ ನೋಡಕ್ ಬರ್ತಾರೆ. ಇವರೆಲ್ಲ ರೆಸ್ಪೆಕ್ಟ್ಫುಲ್ ಆಗಿ ಕಾಣ್ತಾರೆ ಅವ್ರನ್ನ. ಅವರು ಎದುರಿಗಿದ್ದಾಗ ಯಾವಾಗಲೂ ಶಿಷ್ಯರು ಗಂಭೀರರಾಗಿರುತ್ತಿದ್ದರು. ಅಂದ್ರೆ ಅವರು ಪ್ರಭುಪಾದರು ಎದುರುಗಡೆ ಇದ್ದಾಗ ಇವರು ಗಂಭೀರವಾಗಿರ್ತಾರೆ, ಇಲ್ಲ ಅಂದ್ರೆ ಸ್ವಲ್ಪ ಮಾತಾಡ್ಕೋತಿರ್ತಾರೆ ಅನ್ಸುತ್ತೆ. ಅವರು ಪೂರಿಯೊಂದನ್ನು ಎತ್ತಿಕೊಂಡು ಪರೀಕ್ಷಿಸಿದರು. ಅವರು ಲಟ್ಸಿರೋ ಪೂರಿನ ತಗೊಂಡು ನೋಡ್ತಾರೆ. ಇದು ಉತ್ತಮ ದರ್ಜೆಗೆ ತಕ್ಕದಾಗಿಲ್ಲ. ಅಂದ್ರೆ ಅವರು ಅಷ್ಟು ಪರ್ಫೆಕ್ಟು, ಅಷ್ಟು ಅವ್ರಿಗೆ ಎಲ್ಲ 100% ನೀಟಾಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು ಅನ್ನೋದು ಇದ್ರಲ್ಲಿ ತೋರಿಸ್ಕೊಡುತ್ತೆ. ಇದು ಉತ್ತಮ ದರ್ಜೆ ಇದೆಲ್ಲ, ಇದು ಹೈ ಕ್ಲಾಸ್ ಕ್ವಾಲಿಟಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಪರವಾಗಿಲ್ಲ, ಓಕೆ ಈ ಸಲ ನಡೆಯುತ್ತೆ ಅಂತ ಹೇಳ್ತಾರೆ. ಆ ಬಳಿಕ ಮುದುಡಿ ಹೋಗಿದ್ದರಿಂದ ಎಸೆಯಲಾದ ಹಾಗೂ ಅಂಕು-ಡೊಂಕು ಆಕಾರದ ಕಣಕಗಳ ನಡುವೆ ತಮ್ಮ ಸಹಾಯಕರ ಪಕ್ಕದಲ್ಲಿ ಅವರು ಚಕ್ಕಮಟ್ಟಳ ಹಾಕಿ ಕುಳಿತಾರೆ. ನೋಡಿ, ಅವ್ರಿಗೆ ತೋರಿಸ್ಕೊಡೋದಕ್ಕೆ ಅವರು ಕೆಳಗೆ ಕೂತ್ಕೊಂಡು ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾರೆ. ಶಿಷ್ಯರು ಅವ್ಯವಸ್ಥೆ ಮಾಡಿಕೊಂಡಿದ್ದರು. ತಮ್ಮಿಂದ ಸಾಧ್ಯವಾದಷ್ಟು ಚೆನ್ನಾಗಿ ಮಾಡಲು ಪ್ರಯತ್ನಿಸಿದ್ದರು. ಅದೆಲ್ಲ ಸ್ವಲ್ಪ ಹಳ್ಳ ಹಿಡಿದಿರುತ್ತೆ ಅನ್ಸುತ್ತೆ ಕಣಕ. ಸೊ ಇವರು ಅದನ್ನ ಮತ್ತೆ ಎಲ್ಲ ಕೂತ್ಕೊಂಡು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಒಂದು ಸಣ್ಣ ಹಿಟ್ಟಿನ ಉಂಡೆಯನ್ನು ತೆಗೆದುಕೊಂಡು ಸಣ್ಣ ಬಾಲ್ ಮಾಡ್ಬಿಟ್ಟು ಅದನ್ನ ಬೆರಳಲ್ಲಿ ಹಿಂಗೆ ಫಸ್ಟ್ ಸ್ಕ್ವೇರ್ ನಾವು ಮಾಡ್ತೀವಲ್ಲ ರೆಗ್ಯುಲರ್ ಚಪಾತಿ ಪೂರಿ ಎಲ್ಲ, ಆ ತರ ಮಾಡಿ ತೋರಿಸಿ ಹೇಳ್ತಾರೆ. ಈ ಬಳಿಕ ಕೈ ಚಳಕದಿಂದ ಅದನ್ನು ಮರದ ಮಣೆಯ ಸುತ್ತ ವೃತ್ತಾಕಾರ ಒತ್ತಿದ್ದಾರೆ. ಅದು ಪೂರಿ ತರ ಒತ್ತಾರೆ. ಆಗ ಅದು
ಅದು ಪರಿಪೂರ್ಣವಾಗಿ ವೃತ್ತಾಕಾರದ ಪುರಿ ಆಗಿತ್ತು. ಕರೆಕ್ಟ್ ಪರ್ಫೆಕ್ಟ್ ಸರ್ಕಲ್ ಪುರಿ ಆಗಿರುತ್ತೆ. ಅವರು ಪಾರದರ್ಶಕವಾದ ತೆಳುವಾದ, ಆದರೆ ತುಂಬಾ ತೆಳುವಲ್ಲ, ಅಂದ್ರೆ ಟ್ರಾನ್ಸ್ಪರೆಂಟು, ಆದ್ರೆ ತುಂಬಾನು ಟ್ರಾನ್ಸ್ಪರೆಂಟ್ ಅಲ್ಲ, ಸೆಮಿ ಟ್ರಾನ್ಸ್ಪರೆಂಟ್ ಅನ್ಬೋದು. ಸಣ್ಣ ಪೈ ಆಕಾರದ ಹಿಟ್ಟಿನ ಕಣಕವನ್ನು ಪ್ರದರ್ಶಿಸ್ತಾ ಎತ್ತಿ ಹಿಡಿದರು. ಈ ರೀತಿ ಮಾಡಿ, ಈ ತರ ಮಾಡಿ ಎಲ್ಲರೂ ಅಂತ ಹೇಳ್ತಾರೆ. ಇದೇ ಕನ್ಸಿಸ್ಟೆನ್ಸಿ, ಇದೇ ಟೈಪ್. ಆದರೆ ಬೇಗ ಕಣಕ ತುಂಬಾ ಗಟ್ಟಿಯಾಗಿದೆ ಅನ್ನೋದು ಕಂಡುಕೊಂಡರು. ಅದು ಬೇಗ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಆ ಹಿಟ್ಟು, ಕಲಸಿರೋ ಹಿಟ್ಟು ತುಂಬಾ ಗಟ್ಟಿ ಆಗ್ಬಿಟ್ಟಿರುತ್ತೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಮತ್ ಸ್ವಲ್ಪ ಹಾಲು ಹಾಕಿ ಚೂರು ತುಪ್ಪ ಜಿಡ್ಡು ಹಾಕ್ಬಿಟ್ಟು ಅದನ್ನ ನಾದಿ ಎಲ್ಲ ಮಾಡಿ ಕೊಡ್ತಾರೆ. ಸೂಕ್ತವಾಗಿರಬೇಕು ಅವ್ರು ಹೇಳಿದ್ರು. ಅವರ ಶಿಷ್ಯರು ಏಕಾಗ್ರ ಶ್ರದ್ಧೆಯಿಂದ ಈ ಮನೆ ಕೆಲಸದ ಹೊಣೆಯನ್ನು ಹೊತ್ತರು. ಅವರು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಈ ಕೆಲಸನ ಮಾಡ್ತಾರೆ. ಅವರಲ್ಲಿ ಯಾರು ತಾನೇ ಈ ವಸ್ತುಗಳ ಬಗ್ಗೆ ಹಿಂದೆ ಎಂದಾದರೂ ಕೇಳಿದ್ದರೆ, ಪೂರಿಗಳು ಮತ್ತು ಸಮೋಸಗಳು, ಜನರಲಿ ಪೂರಿ ಸಮೋಸ ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಅಂತ ನಾವು ಈಗಲೂ ಕನ್ಸಿಡರ್ ಮಾಡ್ತೀವಿ. ನಮ್ಮಲ್ಲಿ ಏನಂದ್ರೆ ಬರೀ ಬೇರೆ ತರ ಅಡಿಗೆಗಳು ಮಾಡ್ತೀವಲ್ವಾ. ಸೊ ಅವ್ರಿಗೆ ಇದೆಲ್ಲ ಹೊಸದಾಗಿ ಕಾಣಿಸ್ತಾ ಇರುತ್ತೆ, ಇದೇನು ಪೂರಿನ ಸಮೋಸನ ಅಂತ. ಇದೆಲ್ಲ ಹೊಸದಾಗಿತ್ತು. ಈ ಸವಾಲು ಒಂದು ರೀತಿಯಲ್ಲಿ ತುಂಬಾ ಮುಖ್ಯವಾದದ್ದಾಗಿತ್ತು. ಇದು ಚಾಲೆಂಜ್, ಇದು ಸವಾಲು, ಈ ಚಾಲೆಂಜ್, ಪೂರಿ ಸಮೋಸ ಮಾಡೋ ಚಾಲೆಂಜು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅವ್ರಿಗೆ. ಇದು ಭಕ್ತಿ ಸೇವೆಯ ಒಂದು ಭಾಗ. ಇದು ಅಂದ್ರೆ ಮಾಡ್ತಾ ಇರೋದೆಲ್ಲ ಕೃಷ್ಣನ ನೈವೇದ್ಯಕ್ಕೆ, ಪರಮಾತ್ಮನ ನೈವೇದ್ಯ ಮಾಡೆಲ್ಲ ಮತ್ತೆ ಭಕ್ತರಿಗೆ ಹಂಚೋದ್ರಿಂದ. ಸೊ ಇದು ಭಕ್ತಿ ಸೇವೆದು ಒಂದು, ಇದೆಲ್ಲ ಭಕ್ತಿ ಸೇವೆನೆ. ಎಲ್ಲ ಸೇವೆನೂ ಏನ್ ಮಾಡ್ತೀವೋ ಪರಮಾತ್ಮನಿಗೆ ಅದೆಲ್ಲ ಭಕ್ತಿ ಸೇವೆನೆ. ಇದು ಒನ್ ಪಾರ್ಟ್ ಅಂತ ಅನ್ಕೋತಾರೆ. ನೆಕ್ಸ್ಟ್ ಪ್ಯಾರ ಓದಿತ್ತ ಮಾತಾಜಿ? ಬೇಡ ಮಾತಾಜಿ, ಟೈಮ್ ಆಯ್ತು. ಓಕೆ. ಅಟೆಂಡೆನ್ಸ್ ಹಾಕಿ ಎಲ್ಲರೂ. ನವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವ ಎಲ್ಲ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 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 ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹಾಕಿಲ್ಲ. ನಾಳೆ ಇದೆಯಾ ಮಾತಾಜಿ? ಧನ್ಯವಾದಗಳು. ನಾಳೆ ಇದೆ ಮಾತಾಜಿ. ಮಾತಾಜಿ ನಾನು ಅಟೆಂಡೆನ್ಸ್ ಹಾಕಿಲ್ಲ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಕಾಣಿಸ್ತಾ ಇಲ್ವಲ್ಲ. ಕಾಣಿಸ್ಬೇಕಲ್ವಾ? അടുത്ത മോളിനും അടിക്കഴിഞ്ഞു. ಸಿಕ್ತು ಮಾತಾಜಿ. ಬಂತು ನೋಡಿ ಮಾತಾಜಿ. ಬಂತು ಮಾತಾಜಿ, ಹಾಕ್ತಾ ಇದ್ದೀನಿ. ಹಳೆ ಮಾತಾಜಿ ಹಾಕಿದೆ. ಆಯ್ತು ಮಾತಾಜಿ, ಹಾಕಾಯ್ತು. ಎಂಡ್ ಮಾಡ್ತೀನಿ. ಇವತ್ತು ಎಂಡ್ ಮಾಡ್ಲಿಕ್ಕೆ ಇವರು ನನಗೆ ಕೊಟ್ಟು